ಎಕ್ಸ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬೇಲೂರು ಪುರಸಭೆ ಅಧ್ಯಕ್ಷರ ನೇತೃತ್ವದಲ್ಲಿ ಫುಟ್ಪಾತ್ ತೆರವು, ಪಟ್ಟಣದ ಅಭಿವೃದ್ಧಿಗೆ ವಿಶೇಷ ಅನುದಾನ ತರಲು ಗಮನ ಹರಿಸಲಾಗುವುದು. ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಭರವಸೆ. ಗಣಿಗಾರಿಕೆಯ ಬ್ಲಾಸ್ಟ್ನಿಂದ ಸೀಳು ಬಿಟ್ಟಿರುವ ದೊಡ್ಡಕಾಡನೂರು ಪಶು ಆಸ್ಪತ್ರೆ ಕಟ್ಟಡ, ಅಗತ್ಯ ಕ್ರಮಕ್ಕೆ ಸೂಚನೆ ನೀಡಿದ ಶಾಸಕರು. ಸಾರ್ವಜನಿಕರಲ್ಲಿ ಅನುಮಾನ ಮೂಡಿಸಿದ ಎ ಮಂಜು ವರ್ತನೆ. ಡಿಸಿ ಕಚೇರಿ ಕಟ್ಟಡದಲ್ಲೇ ಫೇಕ್ ದಾಖಲೆಯಿಂದ ಆಧಾರ್ ಕಾರ್ಡ್ಗೆ ಲಿಂಕ್, ಕಂಪ್ಯೂಟರ್ ಆಪರೇಟರ್ ಅನ್ನ ಪೊಲೀಸ್ ವಶಕ್ಕೆ ನೀಡಿದ ಜಿಲ್ಲಾಧಿಕಾರಿ. ತಮ್ಮ ಕಚೇರಿಯಲ್ಲೇ ನಡೆಯುತ್ತಿರುವ ದೇಶದ್ರೋಹದ ಕೆಲಸಕ್ಕೆ ಬೇಸರ ವ್ಯಕ್ತಪಡಿಸಿದ ಡಿಸಿ ಮೇಡಂ. ಫುಟ್ಪಾತ್ ಅನ್ನು ಅತಿಕ್ರಮಣ ಮಾಡಿಕೊಂಡಿದ್ದ ಜಾಗವನ್ನು ಬೇಲೂರು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ನೇತೃತ್ವದಲ್ಲಿ ತೆರವುಗೊಳಿಸಲಾಯಿತು. ಬೇಲೂರು ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ವರ್ತಕರು, ಸಾರ್ವಜನಿಕರು ತಿರುಗಾಡುತ್ತಿದ್ದ ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡು ತಮ್ಮ ಅಂಗಡಿ ವಸ್ತುವನ್ನ ಹೊರಭಾಗದಲ್ಲಿಟ್ಟು ಸಾರ್ವಜನಿಕರಿಗೆ ಹಾಗೂ ಪಾದಾಚಾರಿಗಳಿಗೆ ತೀವ್ರ ತೊಂದರೆಯಾಗುತ್ತಿರುವುದನ್ನು ಮನಗಂಡು ಇತ್ತೀಚೆಗೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪಟ್ಟಣದ ಅಭಿವೃದ್ಧಿಗೆ ಸಹಕರಿಸುವಂತೆ ಮನವಿ ಮಾಡಲು ಹೋದಂತಹ ಸಂದರ್ಭ ಜಿಲ್ಲಾಧಿಕಾರಿಗಳು ಫುಟ್ಪಾತ್ ಅನ್ನು ಅತಿಕ್ರಮಣ ಮಾಡಿರುವುದನ್ನು ತೆರವು ಮಾಡಿಕೊಟ್ಟರೆ ನಿಮಗೆ ಎಲ್ಲಾ ರೀತಿ ಪಟ್ಟಣದ ಅಭಿವೃದ್ಧಿಗೆ ಸಹಕಾರ ಮಾಡೋದಾಗಿ ತಿಳಿಸಿದ ಹಿನ್ನೆಲೆ ಮುಖ್ಯಾಧಿಕಾರಿ ಸುಜಯ್ ನೇತೃತ್ವದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಕೈಗೊಳ್ಳಲಾಯಿತು. ಏಕಾಏಕಿ ತೆರವು ಕಾರ್ಯಾಚರಣೆಗಿಳಿದ ಅಧ್ಯಕ್ಷರೊಂದಿಗೆ ಕೆಲ ವರ್ತಕರ ನಡುವೆ ಮಾತಿನ ಚಕಮಕಿ ನಡೆದರೂ ಸಹ ಯಾವುದೇ ಮುಲಾಜಿಲ್ಲದೆ ತೆರವು ಕಾರ್ಯಾಚರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ವಿಶ್ವವಿಖ್ಯಾತ ಪ್ರವಾಸಿ ತಾಣವಾಗಿರುವ ಬೇಲೂರು ಪಟ್ಟಣಕ್ಕೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಹಾಗೂ ಎಲ್ಲಾ ರೀತಿ ಕೆಲಸ ಕಾರ್ಯಗಳಿಗೆ ಆಗಮಿಸುವ ಗ್ರಾಮೀಣ ಭಾಗದ ಜನರಿಗೆ ಫುಟ್ಪಾತ್ನಲ್ಲಿ ತಿರುಗಾಡಲು ಸಾಧ್ಯವಾಗದೆ ಪಾರ್ಕಿಂಗ್ ಅನ್ನು ಎಲ್ಲೆಂದರಲ್ಲಿ ಅಡ್ಡಾದಿಡ್ಡಿ ನಿಲ್ಲಿಸುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಇಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎನ್ನದೆ ಎಲ್ಲರಿಗೂ ಒಂದೇ ನ್ಯಾಯ. ನಮ್ಮ ಉದ್ದೇಶ ಯಾರಿಗೂ ತೊಂದರೆ ಕೊಡುವುದಲ್ಲ. ದಯಮಾಡಿ ವರ್ತಕರು ನಮಗೆ ಸಹಕಾರ ಕೊಟ್ಟರೆ ಪಟ್ಟಣದ ಅಭಿವೃದ್ಧಿಗೆ ಪುರಸಭೆ ವತಿಯಿಂದ ಸಂಪೂರ್ಣ ಸಹಕಾರ ನೀಡಲಾಗುತ್ತದೆ. ಇದು ಕೇವಲ ಒಂದು ದಿನದ ಕಾರ್ಯಾಚರಣೆ ಅಲ್ಲ. ಯಾರೇ ಪಾರ್ಕಿಂಗ್ ಮತ್ತು ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ರೆ ಮುಲಾಜಿಲ್ಲದೆ ತೆರವು ಮಾಡುತ್ತೇವೆ. ನಾಳೆಯಿಂದ ಪ್ರತಿನಿತ್ಯ ಆಟೋಗಳಲ್ಲಿ ಪ್ರಚಾರ ಮಾಡೋದಲ್ಲದೆ ಇದರ ಬಗ್ಗೆ ನಮ್ಮ ಸಿಬ್ಬಂದಿಗಳು ಕರಪತ್ರಗಳನ್ನು ಪ್ರತಿ ಅಂಗಡಿಗಳಿಗೂ ಹಂಚಲಿದ್ದಾರೆ. ಎಲ್ಲರೂ ಕೂಡ ಸಹಕರಿಸಬೇಕೆಂದು ಹೇಳಿದರು. ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಮಾತನಾಡಿ, ಈಗಾಗಲೇ ಪ್ರತಿ ವರ್ತಕರಿಗೂ ಪರವಾನಗಿ ನೀಡುವ ಸಂದರ್ಭ ಫುಟ್ಪಾತ್ ಅತಿಕ್ರಮಣ ಮಾಡದಂತೆ ಸೂಚನೆ ನೀಡುತ್ತೇವೆ. ಆದರೂ ಕೆಲವರು ಫುಟ್ಪಾತ್ ಅತಿಕ್ರಮಣ ಮಾಡಿಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ. ಇಂದು ಅವರಿಗೆ ಸಾಂಕೇತಿಕವಾಗಿ ಮಾಹಿತಿ ನೀಡಿ ಫುಟ್ಪಾತ್ ತೆರವು ಮಾಡುತ್ತಿದ್ದೇವೆ. ಇದು ಮತ್ತೆ ಮುಂದುವರೆದರೆ ವಸ್ತುಗಳನ್ನು ವಶಪಡಿಸಿಕೊಂಡು ದಂಡ ವಿಧಿಸುವ ಜೊತೆಗೆ ಪರವಾನಗಿ ರದ್ದುಪಡಿಸುತ್ತೇವೆ ಎಂದು ಎಚ್ಚರಿಸಿದರು. ಪುರಸಭೆ ಅಧ್ಯಕ್ಷರ ದಿಟ್ಟ ನಿರ್ಧಾರಕ್ಕೆ ಸಾರ್ವಜನಿಕರಿಂದ ಶ್ಲಾಘನೆ ವ್ಯಕ್ತವಾಗಿದ್ದು, ಇದು ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಸಂಪೂರ್ಣವಾಗಿ ಚಾಲ್ತಿಯಲ್ಲಿದ್ದರೆ ಒಳ್ಳೆಯದೆಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಜಗದೀಶ್, ಶ್ರೀನಿವಾಸ್, ಪ್ರಭಾಕರ್, ಮುಖಂಡರಾದ ಗಿರೀಶ್, ಸುಬ್ರಹ್ಮಣ್ಯ, ವೆಂಕಟೇಶ್, ಆರೋಗ್ಯಾಧಿಕಾರಿ ಲೋಹಿತ್, ಪೌರಕಾರ್ಮಿಕರು ಹಾಜರಿದ್ದರು. ಎಕ್ಸ್ಐಎನ್ ನ್ಯೂಸ್, ಬೇಲೂರು. ಬೇಲೂರು ಇತಿಹಾಸ ಪ್ರಸಿದ್ಧವುಳ್ಳ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಇರುವಂತಹ ಒಂದು ಸ್ಥಳ. ಈ ಸ್ಥಳಕ್ಕೆ ದಿನಕ್ಕೆ ಸಾವಿರಾರು ವೆಹಿಕಲ್ಲು, ಸಾವಿರಾರು ಜನ ಬಂದು ಹೋಗ್ತಾರೆ. ಹಾಗಾಗಿ ಪುರಸಭೆ ವತಿಯಿಂದ ಫುಟ್ಪಾತ್ ಖಾಲಿ ಮಾಡಿಸುವಂಥ ಒಂದು ಕಾರ್ಯಕ್ರಮನ ಇವತ್ತು ನಾನು ನೂತನವಾಗಿ ಅಧ್ಯಕ್ಷ ಆದ ನಂತರ ನಮ್ಮ ಸಹಪಾಠಿಗಳಾದಂಥ ಕೌನ್ಸಿಲರ್ಸ್ಗಳ ಜೊತೆ ಬಂದು ಪುರಸಭೆಯ ಬಲಭಾಗದಿಂದ ಚನ್ನಕೇಶಗೌಡರು ಬೀದಿ, ದೇವಂಗ್ ಬೀದಿ, ಗಾಣಿಗರು ಬೀದಿ ಹಾಗೂ ಮೇನ್ ರೋಡಲ್ಲಿ ಫುಟ್ಪಾತಲ್ಲಿ ಯಾರ್ಯಾರು ಬೋರ್ಡ್ ಹಾಕೊಂಡಿದ್ರು, ಯಾರ್ಯಾರು. ಹೊಳೆನರಸೀಪುರ ತಾಲೂಕು ದೊಡ್ಡ ಕಾಡನೂರಿನ ಪಶು ಆಸ್ಪತ್ರೆ ಕಟ್ಟಡ ಪಕ್ಕದ ಗ್ರಾಮವೊಂದರಲ್ಲಿ ನಡೆಯುತ್ತಿರುವ ಗಣಿಗಾರಿಕೆಯ ಬ್ಲಾಸ್ಟ್ನಿಂದ ಸೀಳು ಬಿಟ್ಟಿದೆ ಎಂದು ಎಂಜಿನಿಯರ್ ನೀಡಿರುವ ವರದಿ ನಕಲು ಕೊಡಿ, ಅಗತ್ಯ ಕ್ರಮಕ್ಕೆ ಸೂಚಿಸುತ್ತೇನೆ ಎಂದು ಶಾಸಕ ಎ ಮಂಜು ತಿಳಿಸಿದರು. ಆದರೆ ಗಣಿಗಾರಿಕೆಯಿಂದ ಕಟ್ಟಡ ಸೀಳು ಬಿಟ್ಟಿರುವಾಗ ಏಕೆ ಕ್ರಮ ಕೈಗೊಂಡಿಲ್ಲ ಎಂದು ತಹಸೀಲ್ದಾರ್ ಅವರನ್ನ ಪ್ರಶ್ನಿಸಲಿಲ್ಲ ಮತ್ತು ಗ್ರಾಮೀಣ ಜನರು ಅನುಭವಿಸುತ್ತಿರುವ ಮಾನಸಿಕ ಹಿಂಸೆ ಮತ್ತು ಅವರುಗಳ ಮನೆ ಸೀಳು ಬಿಟ್ಟಿರುವ ಬಗ್ಗೆ ಶಾಸಕರು ಅಧಿಕಾರಿಗಳನ್ನ ಪ್ರಶ್ನಿಸದೇ ಇದ್ದದ್ದು ನಾನಾ ರೀತಿ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಹಳ್ಳಿ ಮೈಸೂರು ಗ್ರಾಮದ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎ ಮಂಜು ಅವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಆಯೋಜನೆ ಮಾಡಲಾಗಿತ್ತು. ದೊಡ್ಡ ಕಾಡನೂರು ಗ್ರಾಮದ ಪಶು ಆಸ್ಪತ್ರೆ ಕಟ್ಟಡ ಬೀಳುವ ಸ್ಥಿತಿಯಲ್ಲಿದೆ. ಆದ್ದರಿಂದ ಹೊಸ ಕಟ್ಟಡದ ಅಗತ್ಯವಿದೆ ಎಂದು ಪಶು ಇಲಾಖೆ ಅಧಿಕಾರಿ ಡಾ ತಿಪ್ಪೇಸ್ವಾಮಿ ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ ಪ್ರಶಾಂತ್ ಅವರು ಕಟ್ಟಡದ ನೈಜ ಸ್ಥಿತಿ ಬಗ್ಗೆ ತಿಳಿಸುತ್ತಾ, ಗಣಿಗಾರಿಕೆಯ ಬ್ಲಾಸ್ಟಿಂಗ್ನಿಂದ ಸೀಳು ಬಿಟ್ಟಿದೆ ಎಂದು ತಿಳಿಸಿದಾಗ ನಿಮ್ಮ ಹೇಳಿಕೆಯನ್ನ ಲಿಖಿತದಲ್ಲಿ ನೀಡಿ ಎಂದು ಶಾಸಕರು ಸಲಹೆ ನೀಡಿದಾಗ ವರದಿ ನೀಡಿದ್ದೇನೆ ಎಂದು ಇಂಜಿನಿಯರ್ ತಿಳಿಸಿದರು. ಹಳ್ಳಿ ಮೈಸೂರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಗ್ರಾಮೀಣ ಪ್ರದೇಶದ ರೋಗಿಗಳಿಗೆ ಅಗತ್ಯ ಔಷಧಿ ದಾಸ್ತಾನಿಲ್ಲದೆ ಖಾಸಗಿ ಔಷಧಾಲಯಕ್ಕೆ ಚೀಟಿ ಬರೆದುಕೊಡಲಾಗುತ್ತಿದ್ದು, ವಾಸ್ತವ ಪರಿಸ್ಥಿತಿ ಹೀಗಿರುವಾಗ 4 ಗೋಡೆಗಳ ಮಧ್ಯದಲ್ಲಿ ಕುಳಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸಭೆ ನಡೆಸುವ ಅಗತ್ಯ ಇದೆಯಾ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ.
ಶಾಸಕ ಎ ಮಂಜು ಅವರು ದೊಡ್ಡಕಾಡನೂರಿನ ಪಶು ಆಸ್ಪತ್ರೆಯ ಕಟ್ಟಡ ಸೀಳು ಬಿಟ್ಟಿರುವ ಗಣಿಗಾರಿಕೆ ವಿಷಯದಲ್ಲಿ ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿ ತೋರದ ವರ್ತನೆಯು ಗೊಂದಲ ಉಂಟುಮಾಡಿದೆ. ಜೊತೆಗೆ ಏಕೆ ಹೀಗೆ ಎಂಬ ಪ್ರಶ್ನೆ ಮೂಡಿಸಿದೆ. ಹಳ್ಳಿಮೈಸೂರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗೇಂದ್ರ, ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ, ತಾಲೂಕು ಪಂಚಾಯಿತಿ ಪ್ರಭಾರ ಎಒ ಗಿರೀಶ್, ಬಿಇಒ ಸೋಮಲಿಂಗೇಗೌಡ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಕೆ ಅರುಣ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿ ಸ್ವಪ್ನ, ಬಿಸಿಎಂ ಇಲಾಖೆ ಅಧಿಕಾರಿ ಹರೀಶ್, ಉಪ ತಹಸೀಲ್ದಾರ್ ಶಿವಕುಮಾರ್, ರಾಜಸ್ವ ನಿರೀಕ್ಷಕ ಉದಯಕುಮಾರ್ ಇತರರು ಹಾಜರಿದ್ದರು. HCN ನ್ಯೂಸ್ ಹೊಳೆನರಸೀಪುರ. ಇವತ್ತು ನಮ್ಮ ಹಳ್ಳಿ ಮೈಸೂರು ಗ್ರಾಮದ ಪಂಚಾಯತಿನಲ್ಲಿ ನಮ್ಮ ಹಳ್ಳಿ ಮೈಸೂರು ಹೋಬಳಿಯ ವಿವಿಧ ಇಲಾಖೆಯ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು ವಾಡಿಕೆ ಮಳೆ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ವಿಚಾರಗಳು ತಿಳ್ಕೊಂಡಾಗ 94% ವಾಡಿಕೆ ಮಳೆ ಭಾರಿ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ನಮಗೆ ಅಧಿಕಾರಿಗಳು ಹೇಳಿದ್ದಾರೆ. ಅಂಗನವಾಡಿಗಳು ಬಿದ್ದೋಗಿರ್ತಕ್ಕಂಥದ್ದು, ಅಂಗನವಾಡಿ ರಿಪೇರಿ ಕೇಳ್ತಕ್ಕಂಥದ್ದು, ಪಶು ಸಂಗೋಪನೆಯ ಒಂದು ಬಿಲ್ಡಿಂಗು ಕೂಡ ಬ್ಲಾಸ್ಟ್ ಇದು ಕಲ್ಲುಗಾರಿಕೆ ಮಾಡಿರೋದ್ರಿಂದ ಅದು ಕೂಡ ಕ್ರ್ಯಾಕ್ ಬಂದಿದೆ ಅಂತಕ್ಕಂಥದ್ದನ್ನು ಈಗಾಗಲೇ ಹೇಳಿದ್ದಾರೆ. ಈಗ ಮತ್ತೆ ಮುಂದೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇವತ್ತು ಕೆರೆಯಲ್ಲಿ ನೀರು ಹರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಶಿಲ್ಟನ್ನು ತೆಗ್ದಿದ್ದಾರಾ ಇಲ್ವಾ ಅಂತಕ್ಕಂಥದ್ದು ಭಾರಿ ಮುಖ್ಯ. ಯಾಕೆಂದರೆ ಟೈಲ್ಯಾಂಡಿಗೆ ನೀರು ಹೋಗ್ಬೇಕಾದ್ರೆ ಆ ಶಿಲ್ಟ್ ಹಣದಾಸೆಯಿಂದ ಫೇಕ್ ಜನ್ಮ ದಿನಾಂಕವನ್ನು ಖಾಸಗಿ ಇಂಟರ್ನೆಟ್ ಕೇಂದ್ರದಲ್ಲಿ ಸಿದ್ಧಪಡಿಸಿ ನಂತರ ಆಧಾರ್ ಲಿಂಕ್ ಸೇರಿಸುತ್ತಿದ್ದ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದಲ್ಲಿನ ಆಧಾರ್ ಕೇಂದ್ರದಲ್ಲಿ ಕೆಲಸ ಮಾಡುವ ಕಂಪ್ಯೂಟರ್ ಆಪರೇಟರ್ ಮೇಲೆ ಜಿಲ್ಲಾಧಿಕಾರಿಗಳು ಕೇಸ್ ದಾಖಲಿಸುವಂತೆ ಸೂಚನೆ ನೀಡಿ ಪೊಲೀಸ್ ಕಸ್ಟಡಿಗೊಪ್ಪಿಸಿದ ಘಟನೆ ಶುಕ್ರವಾರ ಮಧ್ಯಾಹ್ನ ನಡೆದಿದೆ. ನಮ್ಮ ದೇಶದವರಿಗೆ ಮತ್ತು ಬೇರೆ ದೇಶದವರಿಗೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ನಮ್ಮ ದೇಶದವರೇ ಎಂದು ಬಿಂಬಿಸುವ ದೇಶದ್ರೋಹಿಗಳು ನಮ್ಮಲ್ಲೇ ಇದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದಲ್ಲೇ ಆಧಾರ್ ಆಪರೇಟರ್ ಆಗಿ ಕೆಲಸ ಮಾಡುವ ಮಹಿಳೆ ತನಿಖೆ ವೇಳೆ ಸಿಕ್ಕಿಬಿದ್ದಿದ್ದಾರೆ. ಕಳೆದ 2.5 ವರ್ಷದಿಂದ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದಲ್ಲೇ ಆಧಾರ್ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಮಹಿಳೆಗೆ ಹಣ ಕೊಟ್ಟರೆ ಸಾಕು ನಕಲಿ ಜನ್ಮ ದಿನಾಂಕವನ್ನ ಸೃಷ್ಟಿ ಮಾಡಲು ಖಾಸಗಿ ಇಂಟರ್ನೆಟ್ ಪಾರ್ಲರ್ಗೆ ವಿಳಾಸ ಹೇಳಿ ಕಳುಹಿಸಿಕೊಡುತ್ತಾರೆ. ಅಲ್ಲಿ ಫೇಕ್ ದಾಖಲೆ ಸಿದ್ದವಾದ ಮೇಲೆ ಏಕೆ ಆಧಾರ್ಗೆ ಲಿಂಕ್ ಮಾಡಿಕೊಡೋದನ್ನ ಮೈಗೂಡಿಸಿಕೊಂಡು ಸಂಬಳದ ಜೊತೆ ಈ ರೀತಿ ಕೆಲಸ ಮಾಡಿ ಒಬ್ಬರಿಂದ 5,000ದಿಂದ 10,000ವರೆಗೂ ಹಣ ಪಡೆದುಕೊಳ್ಳುತ್ತಿದ್ದಳು ಎನ್ನಲಾಗಿದೆ. ಈ ಬಗ್ಗೆ ವಿಚಾರ ತಿಳಿದು ಇಲ್ಲಿ ಆಧಾರ್ ಲಿಂಕ್ ಅಧಿಕಾರಿ ಬೆಂಗಳೂರಿನ ಕಚೇರಿಗೆ ವಿಷಯ ಮುಟ್ಟಿಸಿದ್ದು, ಇದನ್ನು ಪರಿಶೀಲನೆ ಮಾಡಲು ಬಂದಿದ್ದ ಬೆಂಗಳೂರಿನ ರೀಜನಲ್ ಅಧಿಕಾರಿ ವಿಜಯಕುಮಾರ್ ಆಧಾರ್ ಬಗ್ಗೆ ಆಳವಾಗಿ ಪರಿಶೀಲನೆ ಮಾಡಿದಾಗ ಮಹಿಳೆಯ ಐಡಿಯಾಯಿಂದ ಇಲ್ಲಿ ಫೇಕ್ ಮಾಡುತ್ತಿರುವ ಬಗ್ಗೆ ಬೆಳಕಿಗೆ ಬಂದಿದೆ. ಮಹಿಳೆಯನ್ನ ಜಿಲ್ಲಾಧಿಕಾರಿ ಕಚೇರಿಗೆ ಕರೆಸಿ ಡಿಸಿ ಸತ್ಯಭಾಮ ಅವರು ವಿಚಾರಿಸಿ ನಮ್ಮಲ್ಲೇ ಈ ರೀತಿ ಘಟನೆ ನಡೆದಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿ ಕೂಡಲೇ ಈಕೆ ಮೇಲೆ ದೂರು ದಾಖಲಿಸಿ ಎಫ್ಐಆರ್ ಮಾಡುವಂತೆ ಪೊಲೀಸ್ ಅಧಿಕಾರಿಯನ್ನ ಕರೆಸಿ ಮಹಿಳೆಯನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ್ರು. ಈಕೆ ಕೆಲಸಾವಧಿಯ 2.5 ವರ್ಷದ ಎಲ್ಲಾ ದಾಖಲೆಯನ್ನ ಪರಿಶೀಲಿಸುವಂತೆ ಡಿಸಿ ಸೂಚಿಸಿದ್ರು. ಬೆಂಗಳೂರು ಮೂಲದ ರೀಜನಲ್ ಅಧಿಕಾರಿ ವಿಜಯಕುಮಾರ್ ಫೇಕ್ ಆಧಾರ್ ದಾಖಲೆ ಬಗ್ಗೆ ಮಾಹಿತಿ ನೀಡಿ ಈ ಬಗ್ಗೆ ಇನ್ನಷ್ಟು ಪರಿಶೀಲನೆ ಮಾಡಿ ಎಷ್ಟು ಜನರಿಗೆ ಈ ತರಹದ ಫೇಕ್ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ತಿಳಿಯಬೇಕಾಗಿದೆ ಎಂದರು. HCN ನ್ಯೂಸ್ ಹಾಸನ್. ನಾನು ಜಸ್ಟ್ ರ್ಯಾಂಡಮ್ ಆಗಿ ಚೆಕ್ ಮಾಡಿದ್ದು ಒಂದು ಸಿಕ್ತು ನನಗೆ. ಬಟ್ ನಮಗೆ ಬ್ಯಾಕ್ ಎಂಡ್ ಅಲ್ಲಿ ಆಲ್ರೆಡಿ ಒಂದು 13 ಮೇಲೆ ಸಿಕ್ಕಿದೆ. ಅದೇ ಫಸ್ಟ್ ಇವರು ಕೋಆರ್ಡಿನೇಟರ್, ಇವರು ಆಧಾರ್ ಏನಿದ್ರು ಇವ್ರು ಇನ್ಚಾರ್ಜ್, ಇವರು ಬ್ಯಾಂಕ್ ಈಗ ಫರ್ದರ್ ಈ ಕಂಪ್ಲೇಂಟ್ ಬೇಸ್ ನಾವು ಒಂದು ಮೇಲೆ ಬೇಸ್ ಮೇಲೆ ಫರ್ದರ್ ಕಂಪ್ಯೂಟರ್ ಏನಿತ್ತು ಅದೆಲ್ಲ ಹಾಕಿ ನಾವು ಓರಲ್ ಆಗಿ ಹೇಳಿದ್ರು. ಓರಲ್ ಆಗಿದ್ರೆ ನಾವು ಬ್ಯಾಕ್ ಎಂಡ್ ಅಲ್ಲಿ ಇವ್ರ ಐಡಿ ಹಾಕಿದ್ರೆ ನಮ್ಗೆಲ್ಲ ಇವ್ರು ಏನೇನು ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಅದ್ರ ಬೇಸ್ ಮೇಲೆ ನಮ್ಗೆ ಸಿಕ್ತು, ಪ್ರೂಫ್ಸ್ ಎಲ್ಲ ಸಿಕ್ತು. ಸೊ ಒಂದ್ಸಲ ಫೀಲ್ಡ್ ಇನ್ವೆಸ್ಟಿಗೇಟ್ ಮಾಡೋಣ ಅಂತ ಬಂತು. ನೋಡಿದ್ರೆ ಎಲ್ಲ ಕಂಪ್ಯೂಟರ್ ಇದೆ ಮಾಡಿ ನಮ್ಗೆ ಕೊಟ್ರೆ ನಾವು ರಿಟರ್ನ್ ಆಗಿ ರಿಪ್ಲೈ ಮಾಡ್ತೀವಿ. ಡಿಸಿ ಹಾಕಿ ಕಾಪಿ ಏನು ಕೊಡ್ಬೇಕು ನಾವು ಈ ಲೆಟರ್ ಬೇಸ್ ಮೇಲೆ ನೀವು ಫರ್ದರ್ ಈ ಸಿಸ್ಟಮ್ ಎಲ್ಲ ಚೆಕ್ ಮಾಡಿಬಿಟ್ಟು ನಾನು ವಾಟ್ ಶುಡ್ ಐ ರೈಟ್ ಪ್ಲೀಸ್ ಟೆಲ್ ಇವಳನ್ನ ಇವಳ 2.5 ವರ್ಷದಿಂದ ತೆಗಿಬೇಕು ಪ್ರಕಾರ ನಾವು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಕೊಂಡು ಬಂದ್ವಿ. ನನ್ನ ಹೆಸರು ವಿಜಯ್ ಕುಮಾರ್, UID ರೀಜನಲ್ ಆಫೀಸ್. ಊರು ಯಾವುದು? ಊರು ನಿಮ್ಮ ಊರು? ಬೆಂಗಳೂರು. ಮಾಡ್ಕೊಂಡು ಬಂದ್ವಿ. ಸೊ ನಮ್ಮ ಹತ್ರ ಕೆಲವು ರೆಕಾರ್ಡ್ಸ್ ಇದೆ ಆಲ್ರೆಡಿ. ಏನಂದ್ರೆ ಇವರು ಫೇಕ್ ಬರ್ತ್ ಸರ್ಟಿಫಿಕೇಟ್ಸ್ ರೆಡಿ ಮಾಡಿ ಆಧಾರ್ ಜನರೇಟ್ ಮಾಡಿದ್ದಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಫೀಲ್ಡ್ ಇನ್ಫೆಕ್ಷನ್ ತುಂಬಾ ತರೋ ಇನ್ಫೆಕ್ಷನ್ ಮಾಡೋಕ್ಕೋಸ್ಕರ ನಾವು ಇಲ್ಲಿ ನಾರ್ಮಲ್ ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡ್ತಿರ್ತೀವಿ ಆಧಾರ್ ಸೆಂಟರ್ಸ್ ಎಲ್ಲಾನು. ಸೊ ಅಲ್ಲಿ ಬಂದು ಚೆಕ್ ಮಾಡಿದ್ರೆ ಇವ್ರ ಕಂಪ್ಯೂಟರ್ ಅಲ್ಲಿ ಇವ್ರು ಆಧಾರ್ ಜನರೇಟ್ ಮಾಡ್ತಾರೆ ಕಂಪ್ಯೂಟರ್ ಅಲ್ಲಿ. ಸೊ
ಸೊ ನಾನು ರೀಸೈಕಲ್ ಬಿನ್ನಲ್ಲಿ ಚೆಕ್ ಮಾಡಿದೆ, ಡೆಸ್ಕ್ಟಾಪಲ್ಲಿ ಎಲ್ಲೂ ಸೇವ್ ಮಾಡಿಲ್ಲ, ಓಕೆ. ಡಿಲೀಟ್ ಮಾಡಿದ್ದಾರೆ. ಸೊ ನಾನು ರೀಸೈಕಲ್ ಬಿನ್ನಲ್ಲಿ ಹೋಗಿ ನೋಡಿದಾಗ ಇಲ್ಲಿ ಸಿಕ್ಕಿರೋ ತಂದೆ ತಾಯಿ ನೇಮ್ ಒಂದೇ ಸರ್ಟಿಫಿಕೇಟು, ಬಟ್ ಓನ್ಲಿ ನೇಮ್ ಚೇಂಜ್, ರೆಸಿಡೆಂಟ್ದು ನೇಮ್ ಚೇಂಜ್ ಮಾಡಿ ಅವರು ಡೇಟ್ ಆಫ್ ಬರ್ತ್ನ ಚೇಂಜ್ ಮಾಡ್ತಿದ್ದಾರೆ. ಬಟ್ ಸರ್ಟಿಫಿಕೇಟ್ ಎಲ್ಲ ಒಂದೇ ಇದೆ. ಒಂದಲ್ಲಿ ಮಲ್ಟಿಪಲ್ ನೇಮ್ಸ್ನ ಎಡಿಟ್ ಮಾಡಿಬಿಟ್ಟು ಅವರು ಆಧಾರ್ ಜನರೇಷನ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಒಂಥರ ಫ್ರಾಡುಲೆಂಟ್ ಆಕ್ಟಿವಿಟಿ. ಈ ಥರ ಎಷ್ಟಾಗಿರ್ಬೋದು ಅಂತೀರಾ? ನಮಗೆ ನೋಟಿಸ್ ಬಂದಂಗೆ ಇವಾಗ ಇಲ್ಲಿ ಚೆಕ್ ಮಾಡಿದ್ರೆ 4 ಸಿಕ್ಕಿದೆ ಸರ್ಟಿಫಿಕೇಟ್ಸ್. ನಾವು ಅಲ್ಲಿ ಚೆಕ್ ಮಾಡ್ಕೊಂಡು ಬಂದಾಗ ಒಂದು 13 ಈ ಥರ ಇದೆ. ಇನ್ನೂ ನೋಡ್ಬೇಕು, ಇನ್ನೂ ನೋಡಿದ್ರೆ ಇನ್ನೂ ತುಂಬ ಸಿಗುತ್ತೆ. ಬ್ಯಾಕ್ ಎಂಡಲ್ಲಿ ನಮಗೆ ಡಾಟಾ ಸಿಗುತ್ತಲ್ಲ, ಅದ್ರ ಪ್ರಕಾರ ನೋಡಿದ್ರೆ ನಮಗೆ ಸಿಗುತ್ತಾ ನಿಮಗೆ? ಸಿಗುತ್ತೆ. ನಾವು ಅದನ್ನೇ ಹೇಳಿ ನನಗೆ ಅಂದರೆ ನಮ್ಮ ಟೀಮ್ ಅವ್ರು ಮಾಡ್ತಿದ್ದಾರೆ. ನಾನು ಫೀಲ್ಡಿಗೆ ಬಂದು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವೇಗದ ಜೀವನಕ್ಕೆ ಹೊಂದಿಕೊಂಡಂತಿರುವ ನಗರ ಪ್ರದೇಶದ ಜನರಲ್ಲಿ ಮಾನವೀಯತೆ ಮರೆಯಾಗಿದೆಯೇ ಎಂಬ ಪ್ರಶ್ನೆ ಮೂಡುತ್ತಿದೆ. ಏಕೆಂದರೆ ರಸ್ತೆಯಲ್ಲಿ ಅಪಘಾತದಿಂದ ನರಳುತ್ತಿದ್ದ ಹಸುವನ್ನು ಆಸ್ಪತ್ರೆಗೆ ಸಾಗಿಸಲು ಒಂದು ವಾಹನವು ನಿಲ್ಲಿಸದೆ ಸಾಗಿದ ಹಿನ್ನೆಲೆ ಸಂತೆಪೇಟೆಯಿಂದ ವಾಹನ ತರಿಸುವ ಪರಿಸ್ಥಿತಿ ಉಂಟಾಗಿದ್ದು ಮಾತ್ರ ದುರ್ದೈವದ ಸಂಗತಿಯಾಗಿತ್ತು. ಹಾಸನ ನಗರದ ಮುಖ್ಯ ರಸ್ತೆಯಾದ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರಿನಲ್ಲೇ ಪುಟ್ಟ ಹಸುವಿಗೆ ವಾಹನವೊಂದು ಡಿಕ್ಕಿ ಹೊಡೆದು ಹೋಗಿದ್ದ ಹಿನ್ನೆಲೆ ಹಸುವಿನ 2 ಕಾಲುಗಳಿಗೂ ಪೆಟ್ಟು ಬಿದ್ದಿತ್ತು. ಹಸು ರಸ್ತೆ ಮಧ್ಯದಲ್ಲೇ ಬಿದ್ದಿದ್ರೂ ಯಾವುದೇ ವಾಹನಗಳು ನಿಲ್ಲದೆ ಸಾಗುತ್ತಲೇ ಇದ್ದವು. ಸಾರ್ವಜನಿಕರು ಪೊಲೀಸ್ ಸಹಾಯವಾಣಿ 100ಕ್ಕೆ ದೂರವಾಣಿ ಕರೆ ಮಾಡಿದ್ರೂ ಒಂದಿಬ್ಬರು ಪೊಲೀಸರು ಬಂದು ನೋಡಿ ಹೋದದು ಬಿಟ್ರೆ ಯಾವುದೇ ಸಹಾಯ ಮಾಡಲಿಲ್ಲ. ಈ ಸಮಯದಲ್ಲಿ ಅಲ್ಲಿದ್ದ ಕೆಲವು ಸಾರ್ವಜನಿಕರು ಗಮನಿಸಿ ಹಸುವನ್ನ ಫುಟ್ಪಾತ್ಗೆ ಸಾಗಿಸಿ ಹಸುವನ್ನ ಆಸ್ಪತ್ರೆಗೆ ಸಾಗಿಸುವಲ್ಲಿ ಅಲ್ಲಿ ಓಡಾಡುವ ಆಟೋಗಳನ್ನ ತಡೆಯಲು ಯತ್ನಿಸಿದ್ರೂ ಯಾವುದೂ ನಿಲ್ಲಲಿಲ್ಲ. ಕೊನೆಗೆ ಮಹಾನುಭಾವರಾದ ಒಬ್ಬರು ಸಂತೆಪೇಟೆಯಿಂದ ಹಣ ನೀಡಿ ವಾಹನವನ್ನ ತರಿಸಿ ಗಾಯಾಳು ಹಸುವನ್ನ ಆಸ್ಪತ್ರೆಗೆ ಸಾಗಿಸಿದ್ರು. ಅವರಿಗೆ ಬೇರೆಯವರು ಹಣ ನೀಡಿದ್ರೂ ಅವರು ಅದನ್ನ ಪಡೆಯಲಿಲ್ಲ. ಇಂತಹ ಸಂದರ್ಭದಲ್ಲೂ ಜನರಿಗೆ ಮಾನವೀಯತೆ ಸತ್ತು ಹೋಗಿದೆಯೇ ಎಂಬ ಪ್ರಶ್ನೆ ಎದ್ದು ಕಾಣುತ್ತದೆ. HCN ನ್ಯೂಸ್ ಹಾಸನ್. ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರೋದ್ರಿಂದ ಬೇಲೂರು ಪಟ್ಟಣದ ಅಭಿವೃದ್ಧಿಗೆ ವಿಶೇಷ ಅನುದಾನ ತರಲು ಗಮನ ಹರಿಸಲಾಗುವುದೆಂದು ಪುರಸಭೆ ಅಧ್ಯಕ್ಷ AR ಅಶೋಕ್ ಹೇಳಿದರು. ಬೇಲೂರು ಪುರಸಭೆ ವ್ಯಾಪ್ತಿಯ 5ನೇ ವಾರ್ಡಿನಲ್ಲಿ ಕೊಳವೆಬಾವಿಗೆ ಚಾಲನೆ ನೀಡಿ ಮಾತನಾಡಿ, ಕುಡಿಯುವ ನೀರಿಗೆ ತೊಂದರೆ ಆಗದಂತೆ ಎಂಪಿಸಿ ಯೋಜನೆಯಡಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಟ್ಟಣದ ಜೈಭೀಮ್ ನಗರ, ಕನಿಕಾ ಪರಮೇಶ್ವರಿ ಬೀದಿ, ಗಾಣಿಗರ ಬೀದಿಯಲ್ಲಿ ಕೊಳವೆಬಾವಿ ಕೊರೆಸಲಾಗುತ್ತಿದೆ. ಅಲ್ಲದೆ ಕುಡಿಯುವ ನೀರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಎಲ್ಲಾ ವಾರ್ಡಿನ ಬಗ್ಗೆ ಹೆಚ್ಚಿನ ನಿಗಾ ವಹಿಸಲಾಗಿದ್ದು, ಅದರಂತೆ ಈ ವಾರ್ಡಿನ ನೀರಿನ ಪರಿಸ್ಥಿತಿಗೆ ಮನವಿ ಮಾಡಿದ್ದ ಸದಸ್ಯ ಜಮಾಲುದ್ದೀನ್ ಅವರು ದೈವ ಭಕ್ತರು. ಕನಿಕಾ ಪರಮೇಶ್ವರಿಗೆ ಪೂಜೆ ಸಲ್ಲಿಸಿದಾಗ ಕಾಣಿಕೆ ಹಾಕಿ ಮಂಗಳಾರತಿ ತೆಗೆದುಕೊಂಡಿದ್ದು ಅವರಲ್ಲಿರುವ ಭಾವೈಕ್ಯತೆ ಅರ್ಥವಾಗುತ್ತೆ. ಇದು ಅವರ ಗೆಲುವಿಗೆ ಸಹಕಾರ ಆಗಿರಬಹುದೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪುರಸಭೆ ಸದಸ್ಯ ಜಮಾಲುದ್ದೀನ್ ಮಾತನಾಡಿ, ಈ ಭಾಗದಲ್ಲಿ ಬಹಳ ದಿನಗಳಿಂದ ಬಹುದೊಡ್ಡ ಸಮಸ್ಯೆ ಒಳಚರಂಡಿ ವ್ಯವಸ್ಥೆಯ ಅಭಿವೃದ್ಧಿಪಡಿಸಲು ಮನವಿ ಮಾಡಿದ ಹಿನ್ನೆಲೆ 16 ಕೋಟಿ ರೂಪಾಯಿ ವೆಚ್ಚದ ಯುಜಿಡಿ ಸ್ವಚ್ಛತಾ ಪ್ಲಾಂಟ್ ನಿರ್ಮಾಣವಾಗಿರುವುದು, ವಾರ್ಡಿಗೆ ಚರಂಡಿ, ಕುಂಬಾರ ಬೀದಿಗೆ ಸಿಮೆಂಟ್ ರಸ್ತೆ ಮಾಡಿಸಲಾಗುವುದು, ಹೊಳೆಬೀದಿ ವಿಸ್ತರಣೆ ಇರೋದ್ರಿಂದ ಅಭಿವೃದ್ಧಿಪಡಿಸಲಾಗುವುದೆಂದು ತಿಳಿಸಿದರು. ಪುರಸಭಾ ಉಪಾಧ್ಯಕ್ಷೆ ಉಷಾ ಸತೀಶ್, ಸದಸ್ಯ ಭಾಸ್ಕರ್, ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷ ಎಂಎಸ್ ಗೋವಿಂದರಾಜು, ವಾಸವಿ ಯುವಜನ ಸಂಘದ ಅಧ್ಯಕ್ಷ ಸುಧೀಂದ್ರ, ವಾಸವಿ ವನಿತಾ ಸಂಘದ ಅಧ್ಯಕ್ಷೆ ಪ್ರತಿಮಾ ರಘುನಂದನ್ ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ಇವತ್ತು 5ನೇ ವಾರ್ಡಲ್ಲಿ ಸನ್ಮಾನ್ಯ ನಮ್ಮ ಪ್ರೀತಿಯ ಜಮಾಲುದ್ದೀನ್ ರವರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲೇಬೇಕು, ದೇವಸ್ಥಾನಕ್ಕೆ ಏನಾದರೂ ನಾವು ಸಹಾಯ ಮಾಡಲೇಬೇಕು ಅಂತ ಸುಮಾರು 5-6 ದಿನದಿಂದ ನಮ್ಮ ಹತ್ರ ಬೇಡಿಕೆಯನ್ನು ಇಟ್ಟಿದ್ರು. ಅದೇ ಥರ ಸಹ ಅವರು ಕಾರ್ಯಗತ ಮಾಡಿ ಕೆಲಸನ ಮಾಡಿಸಿ ಇವತ್ತು ಉದ್ಘಾಟನೆಗೂ ಸಹ ನಮ್ಮ ಚೀಫ್ ಆಫೀಸರು, ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ಕೋಚಿಂಗ್ಗಳನ್ನೆಲ್ಲ ಕರ್ಕೊಂಡ್ಬಂದು ನಾವೆಲ್ಲ ಮಾಡಲೇಬೇಕು ಅಂತೇಳಿ. ಬರೀ ಇದು ದೇವಸ್ಥಾನಕ್ಕೂ ಒಂದೇ ಅಂತ ತಿಳ್ಕೊಂಬಾರ್ದು. ದಯಮಾಡಿ ಈ ಬೀದಿಯ ಸಾರ್ವಜನಿಕರಿಗೆ ಎಲ್ಲರಿಗೂ ಕುಡಿಯೋ ನೀರಿನ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಟ್ಟಿದ್ದಾರೆ. ಜಮಾಲ್ ಬರೀ ದೇವಸ್ಥಾನಕ್ಕೆ ಮಾಡ್ಕೊಟ್ಬಿಟ್ಟಲ್ಲಪ್ಪ, ನಾವೇನು ಮಾಡೋದಪ್ಪ ಅಂತ ತಾವು ದಯಮಾಡಿ ಯಾರು ತಿಳ್ಕೊಬಾರ್ದು. ಕುಡಿಯೋ ನೀರು ಅಂದರೆ ಇಲ್ಲಿಂದ ಹಿಡಿದು ಕೊನೆ ಲಾಸ್ಟ್ ಆ ಬಾರ್ ಇದೆಯಲ್ಲ, ಆ ಕಡೆ ಲಾಸ್ಟ್ ಆಡಿಕರ್ ಸರ್ಕಲ್ ಅಲ್ಲಿವರೆಗೂ ಈ ಒಂದು ಪಂಪಿಂದ ನೀರನ್ನು ಕೊಡಬಹುದು. ಅಲ್ಲಿವರೆಗೂ ಜನಕ್ಕೆ ಕುಡಿಯುವ ಅವಶ್ಯಕತೆ ಇರುತ್ತೆ. ಅದನ್ನು ಅವ್ರು ಮಾಡಿಕೊಟ್ಟಿದ್ದಾರೆ. ಅವರಿಗೆ
ನಮ್ಮ ಸಮಾಜದ ಪ್ರತಿಯೊಂದು ಮನೆಯಲ್ಲೂ ಇರಬಹುದಾದಂತಹ ಒಂದು ಗಹನವಾದ ಸಮಸ್ಯೆಯನ್ನ ನಿರ್ದೇಶಕ ಅನ್ನು ಅರಸ್ ಅವರು ವಿಕಾಸ ಪರ್ವ ಚಿತ್ರದ ಮೂಲಕ ಬೆಳ್ಳಿತೆರೆ ಮೇಲೆ ನಿರೂಪಿಸಿದ್ದಾರೆ ಎಂದು ಯುವ ನಾಯಕ ನಟ ರೋಹಿತ್ ನಾಗೇಶ್ ಮತ್ತು ನಾಯಕಿ ಸ್ವಾತಿ ತಿಳಿಸಿದರು. ಹಾಸನದಲ್ಲಿ ಗುರುವಾರ ಮಾತನಾಡಿ, ನಾನು ಕಿರುತೆರೆಯ ಹಲವಾರು ಧಾರಾವಾಹಿಗಳಲ್ಲಿ ನಟಿಸುವ ಮೂಲಕ ಅಭಿಮಾನಿ ಬಳಗವನ್ನು ಹೊಂದಿರುವ ಯುವ ನಟನಾಗಿ ಈ ಚಿತ್ರದ ನಾಯಕನಾಗಿ ನಟಿಸಿದ್ದು, ನಟಿ ಸ್ವಾತಿ ಅವರು ಚಿತ್ರದ ನಾಯಕಿಯ ಪಾತ್ರ ನಿರ್ವಹಿಸಿದ್ದಾರೆ. ಬಿಡುಗಡೆಗೆ ಸಿದ್ದವಾಗಿರುವ ಈ ಚಿತ್ರದ ಕಥೆಯನ್ನ ಚಿತ್ರತಂಡ ಇದುವರೆಗೂ ಬಿಟ್ಟುಕೊಟ್ಟಿಲ್ಲ. ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಟುಕೊಂಡು ಮಾಡಿರುವ ಚಿತ್ರ ಎಂದಷ್ಟೇ ಹೇಳಿಕೊಂಡಿದೆ. ವಿಕಾಸ ಪರ್ವ ಒಂದು ಸಾಮಾಜಿಕ ಕಳಕಳಿಯುಳ್ಳ ಚಿತ್ರ ಇದಾಗಿದ್ದು, ಈ ಮೂಲಕ ಸಮಾಜಕ್ಕೆ ಅತ್ಯುತ್ತಮ ಸಂದೇಶವನ್ನ ಕಮರ್ಷಿಯಲ್ ಆಗಿ ಹೇಳುವ ಪ್ರಯತ್ನವನ್ನ ಚಿತ್ರತಂಡ ಮಾಡಿದೆ. ವಿಶ್ರುತ್ ನಾಯಕ್ ಅವರು ವಿಕಾಸ ಪರ್ವ ಚಿತ್ರದ ಕತೆ, ಚಿತ್ರಕಥೆ ಹಾಗೂ ಸಂಭಾಷಣೆ ಬರೆಯುವ ಜೊತೆಗೆ ಸಿನಿಮಾದ ಕಾರ್ಯಕಾರಿ ನಿರ್ಮಾಪಕರಾಗಿಯೂ ಕೆಲಸ ಮಾಡಿದ್ದಾರೆ. ಅನ್ನು ಅರಸ್ ಅವರು ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಎಂದರು. ಮನುಷ್ಯ ಸ್ವಲ್ಪ ವಿವೇಚನೆಯಿಂದ ನಡೆದುಕೊಂಡರೆ ಅದು ವಿಕಾಸ ಪರ್ವ ಆಗುತ್ತದೆ ಎಂದು ಈ ಚಿತ್ರದಲ್ಲಿ ಹೇಳಲಾಗಿದೆ. ಮಧ್ಯಮ ವಯಸ್ಕರ ಸುತ್ತ ನಡೆಯುವ ಸಾಂಸಾರಿಕ ಕಥೆಯ ಜೊತೆಗೊಂದು ಮೆಸೇಜ್ ಈ ಚಿತ್ರದಲ್ಲಿದೆ. ಚಿತ್ರದ ಟೀಸರ್, ಟ್ರೈಲರ್, ಹಾಡುಗಳು ಈಗಾಗಲೇ ಕೇಳುಗರ ನೋಡುಗರ ಮನ ಗೆದ್ದಿದ್ದು, ಚಿತ್ರದಲ್ಲಿ ಏನೋ ವಿಶೇಷವಿದೆಯೆಂಬ ಕಾತುರ ಹುಟ್ಟಿಸಿದೆ. ಈ ಚಿತ್ರಕ್ಕೆ ಬೆಂಗಳೂರು, ಚಿಕ್ಕಮಗಳೂರು, ಸಕಲೇಶಪುರ, ಶನಿವಾರ ಸಂತೆ ಸುತ್ತಮುತ್ತ 2 ಹಂತದಲ್ಲಿ ಚಿತ್ರೀಕರಣ ನಡೆಸಲಾಗಿದ್ದು, ಈ ಚಿತ್ರದಲ್ಲಿ 3 ಹಾಡುಗಳಿದ್ದು, ಎಲ್ಲ ಹಾಡುಗಳು ಕಥೆಯ ಜೊತೆಗೆ ಸಾಗುತ್ತವೆ. ಇದೇ ರೀತಿ ಬರುವ ಒಂದು ಹೊಡೆದಾಟದ ಸೀನ್ ಕೂಡ ಚಿತ್ರಕಥೆಗೆ ಅನುಗುಣವಾಗಿದೆ. ಎಲ್ಲ ಹಾಡುಗಳಿಗೂ ಡಾ ವಿ ನಾಗೇಂದ್ರ ಪ್ರಸಾದ್ ಅವರೇ ಸಾಹಿತ್ಯ ರಚಿಸಿದ್ದು, ಎಪಿಒ ಸಂಗೀತ ಸಂಯೋಜಿಸಿದ್ದಾರೆ. ಲಹರಿ ಆಡಿಯೋ ಮೂಲಕ ಹಾಡುಗಳು ಬಿಡುಗಡೆಯಾಗಿವೆ. ನವೀನ್ ಸುವರ್ಣ ಕ್ಯಾಮೆರಾ ವರ್ಕ್ ನಿಭಾಯಿಸಿದ್ದಾರೆ. ಶ್ರೀನಿವಾಸ್ ಕಲಾಲ್ ಅವರ ಸಂಕಲನ, ಟೈಗರ್ ಶಿವ ಅವರ ಸಾಹಸ ಸಂಯೋಜನೆ ಈ ಚಿತ್ರಕ್ಕಿದೆ. ನಾನು ಹಾಸನದವರೇ ಆಗಿದ್ದು, ಯಾವುದೇ ಲಾಭ, ಹಣ ಗಳಿಸಬೇಕೆಂದು ಈ ಸಿನಿಮಾ ನಿರ್ಮಿಸಿಲ್ಲ. ಪ್ರೇಕ್ಷಕರಿಗೆ, ಮುಖ್ಯವಾಗಿ ಸಮಾಜಕ್ಕೆ ಉತ್ತಮ ಸಂದೇಶ ಹೇಳಬೇಕೆಂದು ಮಾಡಿದ ಚಿತ್ರ ಇದಾಗಿದೆ. ಸಿನಿಮಾ ನೋಡಿ ಥಿಯೇಟರ್ ಇಂದ ಹೊರಬರುವಾಗ ಪ್ರೇಕ್ಷಕರ ಮುಖದಲ್ಲಿ ಒಂದು ಮಂದಹಾಸ ಖಂಡಿತ ಇರುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಚಿತ್ರದ ಉಳಿದ ತಾರಾಗಣದಲ್ಲಿ ಅಶ್ವಿನ್ ಹಾಸನ್, ನಿಶಿತಾ ಗೌಡ, ಬಲರಾಜವಾಡಿ, ಕುರಿರಂಗ ಮುಂತಾದವರಿದ್ದಾರೆ ಎಂದು ಚಿತ್ರದ ಮಾಹಿತಿ ನೀಡಿದರು. ವಿಶ್ರುತ್ ನಾಯಕ್, ನವೀನ್ ಸುವರ್ಣ, ಅಂಸಾಬನ್, ಕುರಿರಂಗ ಇತರರು ಉಪಸ್ಥಿತರಿದ್ದರು. ವಿಕಾಸ ಪರ್ವ ಚಿತ್ರದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಳಿಕೊಂಡರು. HCN ನ್ಯೂಸ್ ಹಾಸನ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾತಿ ಅಂತ. ಇವತ್ತು ಹಾಸನಕ್ಕೆ ಬಂದು ನನಗೆ ಪರ್ಸ್ನಲ್ ಆಗಿ ತುಂಬಾ ಖುಷಿ ಆಯಿತು. ಯಾಕೆ ಅಂದರೆ ನಾನು ಹುಟ್ಟಿದ ಹಾಸನಲ್ಲಿ, ಹರ್ಷ ಕ್ಲಿನಿಕಲ್ಲಿ ನಾನು ಹುಟ್ಟಿದ್ದು. ಸೊ ನಾನು ಹಾಸನದ ಮಗಳು ಅಂತ ಹೆಮ್ಮೆಯಿಂದ ಹೇಳ್ಕೋಬೋದು. ಅದು ಬಿಟ್ಟರೆ ನನ್ನನ್ನು ಸೀರಿಯಲ್ ನೋಡೋರಿಗಾದರೆ ನನ್ನ ಪರಿಚಯ ಇರುತ್ತೆ. ತುಂಬ ಸೀರಿಯಲ್ಗಳಲ್ಲಿ ನಾನು ವಿಲನ್ ಆಗಿ ಪಾತ್ರನ ನಿರ್ವಹಿಸಿದ್ದೀನಿ. ಸೊ ಇಷ್ಟು ದಿನ ಸೀರಿಯಲ್ಗಳಲ್ಲಿ ಎಲ್ರಿಗೂ ಆವಾಜ್ ಹಾಕ್ಕೊಂಡು, ಎಲ್ರಿಗೂ ಬೈಕೊಂಡು, ಏನಾದರೂ ಸ್ಕೆಚ್ ಹಾಕ್ಕೊಂಡು ಈ ಥರ ಮಾಡ್ತಾಯಿದ್ದೆ. ಬಟ್ ಈ ಸಿನಿಮಾದಲ್ಲಿ ಕಂಪ್ಲೀಟ್ ಒಂದು ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್, ತುಂಬ ಪಾಸಿಟಿವ್ ಆದಂಥ ಲೈವ್ಲಿ ಹೋಮ್ ಮೇಕರ್ ಅಂತ ನಾನು ಹೇಳ್ತೀನಿ. ಬಟ್ ಅದೇ ಏನಾದರೂ ಒಂದು ತಪ್ಪಾದರೆ ಅದನ್ನು ತಪ್ಪು ಅಂತ ಧೈರ್ಯದಿಂದ ನಿಂತ್ಕೊಂಡು ಹೇಳೋವಂಥ ಹೆಣ್ಮಗಳು. ನನ್ನ ಜಿಲ್ಲೆ ಹಾಸನ, ನನ್ನೂರು. ಸೊ ಎಲ್ಲ ಹಾಸನದ ಪತ್ರಕರ್ತ ಬಂಧುಗಳಿಗೆ, ಮಿತ್ರರಿಗೆ ನಾನು ನನ್ನ ಹೃದಯಾಂತರಾಳದಿಂದ ನಮಸ್ಕಾರಗಳನ್ನು ಮಾಡ್ತಾಯಿದ್ದೀನಿ. ಈ ವಿಕಾಸ ಪರ್ವ ಅನ್ನೋ ಸಿನಿಮಾ ಸೆಪ್ಟೆಂಬರ್ 13ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ವಿಕಾಸ ಪರ್ವದ ಅಡಿ ನಾವೊಂದು ಅಡಿಬರಹ ಕೊಟ್ಟಿದ್ದೀವಿ, ಕನ್ಫ್ಯೂಷನ್ ಟು ಕನ್ಕ್ಲೂಷನ್ ಅಂತ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಹಲವಾರು ಥರದ ಕನ್ಫ್ಯೂಷನ್ಗಳಿರುತ್ತೆ. ಆ ಕನ್ಫ್ಯೂಷನ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅದಕ್ಕೊಂದು ಕನ್ಕ್ಲೂಷನ್ಗಳು ಕೊಟ್ಕೊಂಡು ಮುಂದಕ್ಕೆ ಹೋಗೋದೇ ಜೀವನ. ಈ ವಿಕಾಸ ಪರ್ವದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ನಮ್ಮ ನಿರ್ದೇಶಕರು ಮತ್ತು ಚಿತ್ರಕಥೆ ಬರೆದಿರತಕ್ಕಂಥ ವಿಶ್ರುತ್ ನಾಯಕರು ನನಗೆ ಅಪ್ರೋಚ್ ಮಾಡಿದಾಗ, HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. 57 ಗುಡಿಸಲು ನಿವಾಸಿಗಳಿಗೆ ಶೀಘ್ರದಲ್ಲೇ ನಿವೇಶನ ಮಂಜೂರು ಮಾಡಲಾಗುವುದೆಂದು ಶಾಸಕ HK ಸುರೇಶ್ ಹೇಳಿದರು. ಬೇಲೂರು ಪುರಸಭೆ ಅಧ್ಯಕ್ಷರ ಕಚೇರಿಯಲ್ಲಿ ಕರೆಯಲಾಗಿದ್ದ ಆಶ್ರಯ ನಿವೇಶನಗಳನ್ನು ಹಂಚುವ ಆಶ್ರಯ ಕಮಿಟಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪಟ್ಟಣದ ಹೃದಯ ಭಾಗದಲ್ಲಿರುವ ಜೂನಿಯರ್ ಕಾಲೇಜ್ ಹಿಂಭಾಗದಲ್ಲಿರುವಂತಹ ಸುಮಾರು 57 ಕುಟುಂಬಗಳಿಗೆ ರಾಯಪುರ ಬಳಿ ಇರುವ ಸರ್ವೆ ನಂಬರ್ 149ರಲ್ಲಿ 5 ಎಕರೆ ಜಾಗವನ್ನು ಈಗಾಗಲೇ ಗುರುತು ಮಾಡಿದ್ದು, ಈ ಜಾಗದಲ್ಲಿ ಮೊದಲ ಆದ್ಯತೆಯಾಗಿ ಕಾಲೇಜು ಮೈದಾನದಲ್ಲಿರುವ 57 ಗುಡಿಸಲು ನಿವಾಸಿಗಳನ್ನು ಕೂಡಲೇ ಸ್ಥಳಾಂತರಿಸಲು ಆದ್ಯತೆ ನೀಡಲಾಗಿದೆ.
ಇದು ವಿಶ್ವ ಪ್ರಖ್ಯಾತಿ ಬೇಲೂರು ಪ್ರವಾಸಿ ತಾಣವಾಗಿದ್ದು ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುವುದು ನಮ್ಮ ಮೊದಲ ಆದ್ಯತೆಯಾಗಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡುವ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡಲು ತೊಂದರೆ ಆಗುತ್ತಿರುವುದರಿಂದ ಅಲ್ಲಿರುವ ಗುಡಿಸಲು ನಿವಾಸಿಗಳನ್ನು ತೆರವುಗೊಳಿಸುವ ಮೂಲಕ ಮೊದಲ ಆದ್ಯತೆ ನೀಡಲಾಗುತ್ತಿದೆ. ಅದಕ್ಕೂ ಮೊದಲು ಅಲ್ಲಿ ರಸ್ತೆ ಚರಂಡಿ, ಯುಜಿಡಿ, ಕುಡಿಯುವ ನೀರು, ವಿದ್ಯುತ್ ವ್ಯವಸ್ಥೆ ಮಾಡೋದ್ರಿಂದ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ನಂತರ ಅವರಿಗೆ ನಿವೇಶನ ಹಂಚಿ ಅವರನ್ನ ಇಲ್ಲಿಂದ ಗೌರವಯುತವಾಗಿ ಸ್ಥಳಾಂತರಿಸಲು ತೀರ್ಮಾನಿಸಲಾಗಿದೆ. ಅದಕ್ಕಾಗಿ ರಾಜೀವ್ ಗಾಂಧಿ ಹಾಗೂ ವಾಜಪೇಯಿ ನಿಗಮದ ಆಶ್ರಯ ಸಮಿತಿ ಅಧಿಕಾರಿಗಳ ಜೊತೆ ಚರ್ಚಿಸಲಾಗಿದ್ದು ಅದಕ್ಕಾಗಿ ಅಧಿಕಾರಿಗಳ ಹಾಗೂ ಸಮಿತಿ ಸದಸ್ಯರ ಸಭೆ ಕರೆದು ತೀರ್ಮಾನಿಸಲಾಗಿದೆ. ನಾವು ಸಾರ್ವಜನಿಕರ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಅವರ ಹೆಸರು ಶಾಶ್ವತವಾಗುತ್ತೆ. ನಗರದಲ್ಲಿ ನಿರ್ಗತಿಕ ಕುಟುಂಬಗಳು ಹಾಗೂ ಬಡವರ್ಗದವರನ್ನ ಗುರುತಿಸಿ ನಿವೇಶನ ನೀಡುವ ಕೆಲಸ ಮಾಡಲಾಗುತ್ತದೆ ಎಂದರು. ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ, ಬಂಟೇನಹಳ್ಳಿ ಹಾಗೂ ರಾಯಪುರ ಬಳಿ ವಸತಿ ನಿವೇಶನ ರಹಿತರಿಗೆ ಜಾಗ ಗುರುತಿಸಿದ್ದು ಬಂಟೇನಹಳ್ಳಿ ಸರ್ವೆ ನಂಬರ್ 158ರಲ್ಲಿ 3 ಎಕರೆ 18 ಗುಂಟೆ ಜಾಗ ಸಂಪೂರ್ಣವಾಗಿ ಸಿದ್ದವಿದ್ದು ಅಲ್ಲಿ ಜಾಗದ ಮಾಲೀಕರು ನ್ಯಾಯಾಲಯದ ಮೊರೆ ಹೋಗಿರೋದ್ರಿಂದ ಇದು ತಾತ್ಕಾಲಿಕವಾಗಿ ತಡೆಯಾಗಿದ್ದು ಈ ಜಾಗದ ಬಗ್ಗೆ ಸಾರ್ವಜನಿಕರ ಜನತಾ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ ಇತ್ಯರ್ಥಪಡಿಸಿದರೆ ಈ ಜಾಗವನ್ನ 1 ತಿಂಗಳ ಒಳಗೆ ನಿವೇಶನ ಹಂಚಬಹುದೆಂದು ಸಲಹೆ ನೀಡಿದರು. ಆಶ್ರಯ ಸಮಿತಿ ಸದಸ್ಯರಾದ ಇಕ್ಬಾಲ್ ಹಾಗೂ ಹರೀಶ್ ಮಾತನಾಡಿ, ಈ ಹಿಂದೆ 100 ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿತ್ತು. ಆದರೆ ಕೆಲವರು ನಿವೇಶನಗಳನ್ನು ಪಡೆದಂತಹವರು ಒಳ ಬಾಡಿಗೆ ಸೇರಿದಂತೆ ಕೆಲ ಬಲಾಢ್ಯರು ನಿವೇಶನಗಳನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ನಂತರ ಸದಸ್ಯರಾದ ಡಿಂಪಲ್ ರಾಣಿ ಮಾತನಾಡಿ, ಕೆಲವು ಪ್ರಭಾವಿ ವ್ಯಕ್ತಿಗಳು ಅವರ ಜಾಗಕ್ಕಿಂತ ಹೆಚ್ಚಿನ ಜಾಗವನ್ನ ಅತಿಕ್ರಮಣ ಮಾಡಿಕೊಂಡಿದ್ದಾರೆ. ಅಲ್ಲದೆ ಬೇರೆಯವರ ಹೆಸರಲ್ಲಿ ಹಲವು ನಿವೇಶನ ಪಡೆದು ಬೇರೆಯವರಿಗೆ ಒಳಬಾಡಿಗೆ ನೀಡಿದ್ದಾರೆ. ಅವರಿಗೆ ನೀಡಿರುವ ಮನೆಗಳಲ್ಲಿ ವಾಸವಿಲ್ಲದೆ ಮನೆಗಳನ್ನು ಗುರುತಿಸಿ ಪುರಸಭೆಯವರು ನಿರ್ಗತಿಕರಿಗೆ ನೀಡಿದರೆ ಒಳ್ಳೆಯದು ಎಂದರು. ಇದೇ ಸಂದರ್ಭದಲ್ಲಿ ಆಶ್ರಯ ಸಮಿತಿ ಸದಸ್ಯರಾದ ನಾಗರಾಜ್, ಮುಖ್ಯಾಧಿಕಾರಿ ಸುಜಯ್, ಕಂದಾಯ ಅಧಿಕಾರಿಗಳಾದ ಗೋಪಿ, ಪ್ರಶಾಂತ್, ಇಂಜಿನಿಯರ್ ಮೋಹನ್, ಆರೋಗ್ಯಾಧಿಕಾರಿ ಲೋಹಿತ್ ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಸರ್ವೆ ನಂಬರ್ ರಾಯಪುರ 19 5 ಎಕರೆ ಜಮೀನಲ್ಲಿ 191 ಸೈಟನ್ನು ಹಂಚಬೇಕು ಅಂತ ಏನು ನಾವು ಈ ಸಮಿತಿ ವತಿಯಿಂದ ಹಾಗೂ ಶಾಸಕರ ಕಡೆಯಿಂದ ಪುರಸಭೆ ವತಿಯಿಂದ ಹೊರಟಿದ್ದೇವೆ. ಅದಕ್ಕೆ ಎಲ್ಲರಿಗೂ ಸ್ವಾಗತಾರ್ಹ. ಈ 191 ಸೈಟನ್ನು ಹಂಚಿಕೆ ಮಾಡಬೇಕು ಅಂದರೆ ಮೊದಲಿಗೆ ಡೆವಲಪ್ಮೆಂಟ್ ಆಗಬೇಕು. ಇವತ್ತು ಪ್ರೈವೇಟ್ ಆಗಿ ಒಂದು ಲೇಔಟನ್ನು ಮಾಡ್ತೀವಿ ಅಂದರೆ ಕನಿಷ್ಠ ಅಂದರೂ 25 ಲಕ್ಷದಿಂದ 30 ಲಕ್ಷ ಇವತ್ತಿನ ಇದಕ್ಕೆ ಯುಜಿಡಿ, ಲೈಟು, ಕರೆಂಟ್, ರೋಡು, ಕಾಂಕ್ರೀಟ್ ರೋಡು, ಡ್ರೈನೇಜು ಇವಕ್ಕೆಲ್ಲಕ್ಕೂ ಖರ್ಚು ಬರುತ್ತೆ. 1 ಎಕರೆಗೆ 25ರಿಂದ 30 ಲಕ್ಷ. ಈಗಿನ ಕರಿಬೇಕು ಅಂತ ಇವತ್ತು ಪುರಸಭೆ ಇದರಲ್ಲಿ ಚರ್ಚೆ ಆಯಿತು. ಬಂಟೇನಹಳ್ಳಿ ರಾಯಪುರ ಸರ್ವೆ ನಂಬರು 149 5 ಎಕರೆ ಜಾಗದಲ್ಲಿ ನಿವೇಶನಗಳನ್ನು ಕೊಡಬೇಕು ಅಂತ. ಆದರೆ ಅದರಲ್ಲಿ ಪ್ರಮುಖವಾಗಿ ಏನು ಇವತ್ತಿಗೆ ನಾವೆಲ್ಲ ಒತ್ತುಕೊಡ್ತೀವಿ, ಸ್ವಚ್ಛತೆಗೆ ಒತ್ತನ್ನು ಕೊಡ್ತೀವಿ, ಅಲ್ಲಿರ್ತಕ್ಕಂಥವನ್ನ ತೆರವುಗೊಳಿಸಬೇಕು ಅಂತ ಅಂದರೆ ಅವ್ರಿಗೆ ನಾವು ನಿವೇಶನ ಪರಿಹಾರವನ್ನು ಕೊಡಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ರಾಜೀವ್ ಗಾಂಧಿ ವಸತಿ ಇದಕ್ಕೂ ಸಹ ಮಾತಾಡಿದ್ದೀನಿ. ಅಲ್ಲೇನೋ ಅನುದಾನವನ್ನು ಬರಬೇಕು, ಅದನ್ನು ಬಿಡುಗಡೆ ಮಾಡಬೇಕು. ಆ ಅನುದಾನ ತಡವಾದರೂ ಪರವಾಗಿಲ್ಲ, ನಮ್ಮ ಅಧ್ಯಕ್ಷರು ನಮ್ಮ ಚೀಫ್ ಆಫೀಸರ್ ಹೇಳಿದೆ, ದಯವಿಟ್ಟು ಅದನ್ನು ಕಾಯಕ್ಕೆ ಹೋಗ್ಬಿಟ್ಟು ಫಸ್ಟ್ ಫಾರ್ಮೇಷನ್ ಮಾಡಿ ಕಲ್ಲನ್ನು ಹಾಕಿಸಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತ ದಿ ರೂಲರ್ಸ್ ಚಿತ್ರ ತೆರೆ ಕಂಡ ಹಿನ್ನೆಲೆ ಹಾಸನನಗರದ ಪೃಥ್ವಿ ಚಿತ್ರಮಂದಿರದ ಆವರಣದಲ್ಲಿ ಚಿತ್ರತಂಡದವರು ಸಂಭ್ರಮಾಚರಣೆ ಮಾಡಿದರು. ಚಿತ್ರ ತೆರೆ ಕಾಣುವ ಮುನ್ನ ಚಿತ್ರತಂಡ ಪಟಾಕಿ ಸಿಡಿಸಿ ಸಂಭ್ರಮಿಸುವ ಜೊತೆಗೆ ಚಿತ್ರದ ಕಟೌಟ್ಗೆ ಪುಷ್ಪಾರ್ಚನೆ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇದೇ ವೇಳೆ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಸುಧಾಕರ್ ಮಾತನಾಡಿ, ಸಂವಿಧಾನದ ಶಕ್ತಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ನೈಜ ಘಟನೆಗಳನ್ನು ಆಧರಿಸಿ ಚಿತ್ರ ನಿರ್ಮಾಣವಾಗಿದ್ದು, ಅಂತಾರಾಷ್ಟೀಯ ಸೇವಾ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಕೆಎಂ ಸಂದೇಶ್ ಅವರು ಕತೆ, ಚಿತ್ರಕಥೆ ಹಾಗೂ ಸಂಭಾಷಣೆ ಮಾಡಿದ್ದು, ಉದಯ್ ಭಾಸ್ಕರ್ ಅವರು ನಿರ್ದೇಶಿಸಿ ಅಶ್ವಥ್ ಬೆಳಗೇರಿ ಅವರು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ಮಾಹಿತಿ ನೀಡಿದರು. ರಾಜ್ಯದ ಹಾಗೂ ದೇಶದ ಜನತೆಗೆ ಉತ್ತಮ ಸಂದೇಶ ನೀಡುವ ಚಿತ್ರ ಇದಾಗಿದ್ದು, ಪ್ರತಿಯೊಬ್ಬರು ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಹಾಗೂ ಪಕ್ಷಾತೀತವಾಗಿ ಕುಟುಂಬ ಸಮೇತರಾಗಿ ಈ ಚಿತ್ರವನ್ನು ವೀಕ್ಷಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಪತ್ರಕರ್ತ ಬ್ಯಾಕರಬಳ್ಳಿ ವೆಂಕಟೇಶ್ ಮಾತನಾಡಿ, ಸಮಾಜಮುಖಿಯಾಗಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತ ದಿ ರೂಲರ್ ಚಿತ್ರ ಇಂದು ರಾಜ್ಯಾದ್ಯಂತ ತೆರೆ ಕಾಣುತ್ತಿದ್ದು, ಇಂದಿನಿಂದ ಹಾಸನದ ಪೃಥ್ವಿ ಚಿತ್ರಮಂದಿರದಲ್ಲಿ ವೀಕ್ಷಣೆಗೆ ಅವಕಾಶ ನೀಡಲಾಗಿದೆ. ಪ್ರತಿದಿನ ಮೊದಲ ಶೋನಲ್ಲಿ ಚಿತ್ರವನ್ನು ವೀಕ್ಷಣೆಗೆ ಅವಕಾಶ ನೀಡಲಾಗಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು, ಅನುಯಾಯಿಗಳು ಹಾಗೂ ಸಮಾಜದ ಪ್ರತಿಯೊಬ್ಬರು ಈ ಚಿತ್ರವನ್ನು ವೀಕ್ಷಿಸಿ ತಂಡಕ್ಕೆ ಪ್ರೋತ್ಸಾಹ ನೀಡಬೇಕೆಂದು ಮನವಿ ಮಾಡಿದರು.
ವಿದ್ಯಾರ್ಥಿಗಳಿಗೂ ಈ ಚಿತ್ರದಲ್ಲಿ ಉಪಯುಕ್ತ ಮಾಹಿತಿಗಳು ಲಭ್ಯವಿದ್ದು ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಬಗ್ಗೆ ತಿಳಿಯಲು ಚಿತ್ರ ಸಹಾಯಕವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ವೀಕ್ಷಿಸುವಂತೆ ಮನವಿ ಮಾಡಿದರು. ಈ ವೇಳೆ ಅಂಬೇಡ್ಕರ್ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಶಿವಕುಮಾರ್, ಮುಖಂಡರಾದ ಮಂಜುನಾಥ್, ರಘು, ಮಧು, ಶರತ್, ನವೀನ್, ಗಿಣಿಯಪ್ಪ, ಎಚ್ಡಿ ಮಂಜುನಾಥ್ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಹಾಸನ ಜಿಲ್ಲೆಯ ಸಮಸ್ತ ಜನತೆಗೆ ಜೈ ಭೀಮ್ ನಮಸ್ಕಾರಗಳು. ಈ ದಿನ ಆಗಸ್ಟ್ 30ರಂದು ಹಾಸನ ಜಿಲ್ಲೆ ಇಡೀ ರಾಜ್ಯಾದ್ಯಂತ ದ ರೂಲರ್ಸ್ ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ. ಹಾಗೆಯೇ ನಮ್ಮ ಹಾಸನ ಜಿಲ್ಲೆಯಲ್ಲೂ ಕೂಡ ನಮ್ಮ ಪೃಥ್ವಿ ಚಿತ್ರಮಂದಿರದಲ್ಲಿ ಈಗ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಚಿತ್ರ ಸಂವಿಧಾನದ ಶಕ್ತಿ, ದ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್ ಎಂದಕ್ಕಂಥ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ನೈಜ ಘಟನೆಗಳನ್ನು ಆಧರಿಸ್ತಕ್ಕಂಥ ಒಂದು ಚಿತ್ರ ಆಗಿರ್ತದೆ. ಈ ಒಂದು ಚಿತ್ರವನ್ನು ಅಶ್ವಥ್ ಬಳಗೆರೆ ಅವರು ನಿರ್ಮಾಣ ಮಾಡಿರ್ತಾರೆ. ಹಾಗೆಯೇ ಈ ಒಂದು ಚಿತ್ರದ ಚಿತ್ರಕಥೆ ಹಾಗೂ ಸಂಭಾಷಣೆ ಹಾಗೂ ಸ್ಕ್ರೀನ್ ಪ್ಲೇಯನ್ನು ಡಾಕ್ಟರ್ KM ಸಂದೇಶ್ ಅವರು ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿ ಪುರಸ್ಕೃತರು ಇವರು ಮಾಡಿರ್ತಾರೆ. ಹಾಗೆಯೇ ಈ ಒಂದು ಚಿತ್ರದ ನಾಯಕ ನಟನಾಗಿ ಕೂಡ ಅಭಿನಯಿಸಿರ್ತಾರೆ. ದ ರೂರಲ್ಸ್ ಚಲನಚಿತ್ರ ಒಂದು ಸಮಾಜ ಮುಖಿಯಾಗಿರೋಂಥ ಚಲನಚಿತ್ರ. ಅಂಬೇಡ್ಕರ್ ಜೀವನ ಚರಿತ್ರೆ ಆಧಾರಿತ ಚಿತ್ರ ಇದಾಗಿದ್ದು ಇವತ್ತು ರಾಜ್ಯಾದ್ಯಂತ ಬಿಡುಗಡೆಗೊಳ್ತಲಿದೆ. ಅದೇ ರೀತಿ ಹಾಸನದ ಪೃಥ್ವಿ ಥಿಯೇಟರ್ನಲ್ಲಿ ಇಂದು ಬಿಡುಗಡೆಗೊಳ್ತಿರೋಂಥ ದ ರೂರಲ್ ಚಲನಚಿತ್ರ ಭಾಳ ಅದ್ದೂರಿಯಾಗಿ ಇವತ್ತು ಈಗ ಉದ್ಘಾಟನೆಗೊಂಡಿದೆ. ಈ ಚಲನಚಿತ್ರ ಈಗ ಅಂಬೇಡ್ಕರ್ ಜೀವನ ಆಧಾರಿತ ಚಲನಚಿತ್ರ ಆದ್ದರಿಂದ ಜಿಲ್ಲೆಯ ಸಮಸ್ತ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು, ಅನುಯಾಯಿಗಳು ಎಲ್ಲರೂ ಕೂಡ ಬಂದು ಈ ಚಿತ್ರನ ಹಾರೈಸಬೇಕಾಗಿ ಈ ಮೂಲಕ ಮನವಿ ಮಾಡ್ಕೊಳ್ತಿದ್ದೀವಿ. ಯಾಕೆಂದರೆ ಈಗಾಗಲೇ ಚಲನಚಿತ್ರ ರಾಜ್ಯಾದ್ಯಂತ ಬೆಳಗಿನ ಶೋಗಳಲ್ಲಿ ಬಿಡುಗಡೆಗೊಂಡಿರೋಂಥದ್ದು. ಸಮಾಜ ಸೇವಕ ಹಾಗೂ ಮಾನವ ಬಂಧುತ್ವ ವೇದಿಕೆಯ ಹಿರಿಯ ಮುಖಂಡರು ಹಾಗೂ ವಾಲ್ಮೀಕಿ ಸಮಾಜದ ಮುಖಂಡ ಜೀವೋ ಮಹಂತಪ್ಪ ಅವರಿಗೆ ದಲಿತ ಸಂಘಟನೆಗಳ ವತಿಯಿಂದ ಸಕಲೇಶಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಶ್ರದ್ಧಾಂಜಲಿ ಸಭೆಯಲ್ಲಿ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಮುಖಂಡ ವಳಲಹಳ್ಳಿ ವೀರೇಶ್ ಮಾತನಾಡಿ, ಹಾಸನ ಜಿಲ್ಲೆಯ ವಾಲ್ಮೀಕಿ ಸಮಾಜದ ಹಿರಿಯ ಮುಖಂಡರು ಹಾಗೂ ಸಮಾಜ ಸೇವಕರಾದ ಜೀವ ಮಹಂತಪ್ಪ ಅವರು ಬುಧವಾರ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಎಂಬ ಸುದ್ದಿ ತಿಳಿದ ಕೂಡಲೇ ಆಘಾತವಾಯಿತು. ಮಹಂತಪ್ಪ ಅವರು ಎಲ್ಲಾ ಸಮಾಜದವರಿಗೂ ಕೂಡ ಚಿರಪರಿಚಿತರಾಗಿದ್ರು. ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಎಲ್ಲರ ಒಡನಾಡಿಯಾಗಿದ್ರು. ಅವರನ್ನ ಕಳೆದುಕೊಂಡಿರೋದು ನಮಗೆ ಅತೀವ ದುಃಖ ತಂದಿದೆ. ಭಗವಾನ್ ಬುದ್ಧರು ಮೃತರ ಆತ್ಮಕ್ಕೆ ಶಾಂತಿ ನೀಡಲಿ ಎಂದರು. ಪತ್ರಕರ್ತ ಸಿಪಿ ಪ್ರಸನ್ನಕುಮಾರ್ ಮಾತನಾಡಿ, ಮಹಂತಪ್ಪ ಅವರು ನನಗೆ ತುಂಬಾ ಹಳೆಯ ಪರಿಚಯಸ್ಥರು. ಹಾಸನ ಜಿಲ್ಲಾ ಸಣ್ಣ ಕೈಗಾರಿಕೆಗಳ ಸಂಘದ ಅಧ್ಯಕ್ಷರಾಗಿ ಹಲವಾರು ಉತ್ತಮ ಕಾರ್ಯಗಳನ್ನು ಮಾಡಿದ್ದು ನಮ್ಮಂತ ಎಷ್ಟೋ ವ್ಯಕ್ತಿಗಳಿಗೆ ಮಾರ್ಗದರ್ಶಕರಾಗಿದ್ರು. ಅವರು ಇಂದು ನಮ್ಮೊಂದಿಗಿಲ್ಲ ಎಂದು ಊಹಿಸಿಕೊಳ್ಳಲು ಕಷ್ಟವಾಗುತ್ತಿದೆ. ಅವರ ಆದರ್ಶ ಮತ್ತು ವ್ಯಕ್ತಿತ್ವವನ್ನು ಪಾಲಿಸೋಣ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ದಸಂಸ ಮುಖಂಡರಾದ ವಳಲಹಳ್ಳಿ ವೀರೇಶ್, ನಲ್ಲುಲಿ ಈರಯ್ಯ, ಜೈಬಿ ಮಂಜು, ನಿವೃತ್ತ ಪಿಡಿಒ ಕುಮಾರಯ್ಯ, ಪತ್ರಕರ್ತ ಸಿಪಿ ಪ್ರಸನ್ನಕುಮಾರ್, ಅನಿಲ್, ಬೈಕೆರೆ ದೇವರಾಜ್, ಚಂದ್ರು, ಉದಯ್, ಕಾರ್ತಿಕ್ ಇತರರು ಸಂತಾಪ ಸೂಚಿಸಿದರು. HCN ನ್ಯೂಸ್ ಸಕಲೇಶಪುರ. ಸಂಘದ ಸಭೆಯಲ್ಲಿ ನಾನು ಭಾಗವಹಿಸಿ ನಮ್ಮ ಜಿಲ್ಲಾ ಅಧ್ಯಕ್ಷರು ನಾವು ಒಂದು ಕೈಗಾರಿಕೋದ್ಯಮಿ ಬರುವಂಥ ಒಂದು ಅಹಂ ಮತ್ತು ಆ ಒಂದು ಗತ್ತನ್ನು ನಾವು ಗಮನಿಸ್ತೀವಿ. ಎಲ್ಲೋ ಬರುವಂಥ ವ್ಯಕ್ತಿ ಮಹಂತಪ್ಪನ ವೇದಿಕೆಯನ್ನು ಕರೀತಾ ಇದ್ದೀವಿ, ನಾವು ಹುಡುಕ್ತಾ ಇದ್ದೀವಿ ಎಲ್ಲಿ ಮಹಂತಪ್ಪ ಬರ್ತಾರೆ. ನೋಡುವಾಗ ಈ ವ್ಯಕ್ತಿ ಸರಳತೆ, ಸಜ್ಜನಿಕೆ, ಆ ವಿನಯ, ಅದು ನಿಜವಾಗಲೂ ಒಬ್ಬ ಜನನಾಯಕನಿಗೆ ಬೇಕಾದಂಥ ಗುಣಗಳು. ಹಾಗೆಯೇ ಅವರ ಒಂದು ಕಚೇರಿ ಮಾಡಿದ್ರು ಹಾಸನದಲ್ಲಿ. ಅಲ್ಲಿಗೆ ನೀವು ಯಾವ ತೆರೆದ ಕಚೇರಿ ಅಂತಲೇ ಹೇಳ್ಬೋದು. ಜನ ಸಮಸ್ಯೆ ಇರುವಂಥವ್ರು ಅಲ್ಲಿ ಕಚೇರಿಗೆ ಹೋಗಿ ಅವ್ರು ಇಲ್ಲದಿದ್ದರೂ ಕೂಡ ಅನ್ನ ನೋಟ್ ಮಾಡಿ ಬರುವಂಥ ಒಂದು ಇದು, ಮತ್ತು ಅವರು ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ. 19 ವರ್ಷಗಳ ಕಾಲ ಸಾಮಾಜಿಕ ಸೇವೆಯನ್ನು ತೋರಿಸ್ಕೊಂಡಿದ್ದಾರೆ. ಆತ ಇವತ್ತು ನಮ್ಮ ಜೊತೆ ಇಲ್ಲ, ಅವ್ರ ನೆನಪಿದೆ ನಮ್ಮ ಹತ್ರ. ಅವ್ರು ಮಾಡಿದಂಥ ಸಾಧನೆಗಳಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ, ಆದರ್ಶಗಳನ್ನ ಅವ್ರು ಮೈಗೂಡಿಸ್ಕೊಂಡು ಬಂದಿದ್ದಾರೆ. ಅವರು ಮಾನವ ಬಂಧುತ್ವ ವೇದಿಕೆ ಅಂತ ಹೇಳ್ಬಿಟ್ಟು ಒಂದು ಸಭಾಗಣ ಮಾಡಿದ್ದಾರೆ. ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಯಾವುದೇ ಸಂಘಟನೆ ಇರ್ಬೋದು, ಯಾವುದೇ ಒಂದು ವ್ಯಕ್ತಿಗತವಾಗಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು
ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಅರೇಹಳ್ಳಿ ಸಮೀಪದ ಸಕಲೇಶಪುರ ತಾಲೂಕು ವ್ಯಾಪ್ತಿಗೊಳಪಡುವ ಕೆಸಗುಲಿ ಗ್ರಾಮದ ಸರ್ವೆ ನಂಬರ್ 197ರಲ್ಲಿ ಅರಕಲಗೂಡು ತಾಲೂಕು ರಾಮನಾಥಪುರ ಹೋಬಳಿಯ ಗಂಗೂರು ಗ್ರಾಮದ 7 ಜೀತಮುಕ್ತ ದಲಿತರಿಗೆ ತಲಾ 3 ಎಕರೆಯಂತೆ 21 ಎಕರೆ ಜಮೀನನ್ನು 2013ರಲ್ಲಿ ಮಂಜೂರು ಮಾಡಲಾಗಿತ್ತು. ಮಂಜೂರು ಮಾಡಲಾದ ಜಮೀನಿನ ಹೊಸ ಮಾಲೀಕರಿಗೆ ಮನೆ, ರಸ್ತೆಯಂತಹ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿತ್ತು. ಜೀವಮುಕ್ತ ದಲಿತರಿಗೆ ಮೀಸಲಿಟ್ಟ ಜಮೀನನ್ನು ಒತ್ತುವರಿ ಮಾಡಲಾಗಿದೆಯೆಂದು ಆರೋಪಿಸಿದ್ದರಿಂದ ಇವರ ಮನವಿಗೆ ಕಂದಾಯ ಇಲಾಖೆ ಅಧಿಕಾರಿಗಳ ಹಾಗೂ ತಾಲೂಕು ಸರ್ವೇಕ್ಷಣಾ ಅಧಿಕಾರಿಗಳ ಸಮಕ್ಷಮದಲ್ಲಿ ಸರ್ವೆ ಮಾಡಲು ಮುಂದಾದ ವೇಳೆ ಖಾಸಗಿ ಒತ್ತುವರಿದಾರರು ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸಿದ ಘಟನೆ ಜರುಗಿತು. ಈ ವೇಳೆ ಜೀತಮುಕ್ತ ದಲಿತ ಮಹಿಳೆ ಗೌರಮ್ಮ ಮಾತನಾಡಿ, ನಮಗೆ ಮೀಸಲಿಟ್ಟ ಜಮೀನಿಗೆ ಕೆಲಸ ಮಾಡಲು ಬಂದ್ರೆ ಖಾಸಗಿ ಒತ್ತುವರಿದಾರರು ನೀವು ಕೀಳು ಜಾತಿಯವರೆಂದು ನಿಂದಿಸಿ ದೈಹಿಕ ಹಲ್ಲೆ ಮಾಡಿ ಮಾರಕಾಸ್ತ್ರ ಹಿಡಿದು ಭಯಪಡಿಸುತ್ತಾರೆ. ಬ್ಯಾಂಕಿನಲ್ಲಿ ಸಾಲ ಮಾಡಿ ಇಲ್ಲಿ ಮನೆ ಕಟ್ಟಿಕೊಂಡಿದ್ದೇವೆ. ಆದರೆ ಇವರು ನಮ್ಮನ್ನ ವಾಸ ಮಾಡಲು ಬಿಡದಿದ್ರಿಂದ ಸ್ವಂತ ಮನೆ ಇದ್ರೂ ಅರೇಹಳ್ಳಿ ಪಟ್ಟಣದ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂತಹ ಸ್ಥಿತಿ ಬಂದಿದೆ. ನಮಗಿರುವ 3 ಎಕರೆ ಜಮೀನಲ್ಲಿ 2 ಎಕರೆ ಒತ್ತುವರಿ ಮಾಡಿ ಕೇವಲ 1 ಎಕರೆ ಜಮೀನನ್ನ ಬಿಟ್ಟಿದ್ದಾರೆ. ಈ ವಿಚಾರವಾಗಿ ಸಂಬಂಧಪಟ್ಟ ಇಲಾಖೆಗೆ ಮನವಿ ಸಲ್ಲಿಸಿದ್ರೂ ಅಧಿಕಾರಿಗಳಿಗೆ ಸರ್ವೆ ಮಾಡಲು ಅಡ್ಡಿಪಡಿಸಿ ನಮಗೆ ಜಮೀನಲ್ಲಿ ಕೆಲಸ ಮಾಡಲು ತೊಂದರೆ ನೀಡುತ್ತಿದ್ದಾರೆ. ನಮ್ಮ ಸ್ವಂತ ಗ್ರಾಮದಲ್ಲೂ ಜಮೀನಿಲ್ಲ. ಸಿಕ್ಕ ಜಮೀನು ಬೇರೆಯವರ ಪಾಲಾಗಿರುವುದರಿಂದ ಜೀವನ ನಡೆಸಲು ಸಾಧ್ಯವಾಗದೆ ವಿಷ ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಜೀತಮುಕ್ತರಿಗೆ ಸೂಕ್ತ ನ್ಯಾಯ ಒದಗಿಸಬೇಕು ಎಂದರು. ಈ ವೇಳೆ ಉಪ ತಹಸೀಲ್ದಾರ್ ಶ್ರೀದೇವಿ, ರಾಜಸ್ವ ನಿರೀಕ್ಷಕ ಅಭಿಲಾಷ್, ಗ್ರಾಮ ಲೆಕ್ಕಿಗ ಚಂಗಪ್ಪ, ತಾಲೂಕು ಸರ್ವೇಕ್ಷಣಾಧಿಕಾರಿ ಗಣೇಶ್, ಜೀತಮುಕ್ತ ಗೋವಿಂದಯ್ಯ, ದಾಸಯ್ಯ, ಶಿವಯ್ಯ, ಕಾಳಮ್ಮ, ಲಕ್ಕಮ್ಮ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಗೌರ್ಮೆಂಟ್ ಇಂದ ನಮಗೆ ಕೊಟ್ಟಿರೋದು ಗಂಗೂರು ಸಮಸ್ಯೆನೇ ಇದು. ಇವ್ರು ಕೊಡಕ್ಕೂ ಬಿಡ್ತಾ ಇಲ್ಲ, ಇದು ಮಾಡಕ್ಕೂ ಬಿಡ್ತಾ ಇಲ್ಲ. ಭಾಳ ತೊಂದರೆ ಕೊಡ್ತಾರೆ. ನಮ್ಮ ಬ್ಯಾಂಕಲ್ಲಿ ಲೋನ್ ಮಾಡಿ ಅಲ್ಲಿ ಕೆಲಸ ಮಾಡ್ತೀವಿ, ಎಲ್ಲ ಮಾಡಿದೀವಿ, ಸಾಲ ತೀರ್ಸಕ್ ಆಗ್ತಾ ಇಲ್ಲ. ಇವ್ರು ಹಿಂಗೆ ವಿಷಯ ಕೊಡ್ತಾರೆ. ಎಲ್ಲರಿಗೂ ತಿಳಿಸಿದ್ವಿ ಸರ್, ಯಾರು ಬಂದ್ರು ಇವರು ಸರ್ವೆ ಮಾಡಕ್ ಕೊಡಕ್ಕಲ್ಲ. ಯಾರು ಬಂದ್ರು ತೊಂದರೆ ಕೊಡ್ತಾರೆ. ಇವರು ಸರ್ವೆ ಮಾಡಕ್ ಕೊಡ್ತಾ ಇಲ್ಲ. ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದೀವಿ, ಎಲ್ಲ ಅಧಿಕಾರಿಗಳು, DC ಎಲ್ಲ. ನಾವು ಅಲ್ಲಿ ಸಾಲ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಎಲ್ಲ ತವಲು ತಿರ್ಗಿದೀವಿ ಸರ್. ನಮ್ಗೆ ಯಾರಲ್ಲೂ ನಮ್ಗೆ ನ್ಯಾಯ ದೊರಕ್ತಾ ಇಲ್ಲ. ನಮ್ಗೆ ನಮ್ದು ಆ ಕಡೆನೂ ಜಮೀನಿಲ್ಲ, ಇಲ್ಲೂ ಜಮೀನ್ ಇದ್ದಂಗೆ ಜೀತ ಮುಕ್ತರು ಜೀತ್ ಮುಕ್ತರಿಗೆ ಅಂತ ಕೊಟ್ಟಿದ್ರು. ಇಲ್ಲೇ ಕೊಟ್ಟಿದ್ರು ನಮ್ಗೆ. HIV ಹರಡದಂತೆ ತಡೆಯಬೇಕಾದರೆ ಸ್ವಯಂ ನಿಯಂತ್ರಣ ಅಗತ್ಯ ಎಂದು ಸರ್ಕಾರಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿ ಮಹೇಶ್ ಹೇಳಿದರು. ಚನ್ನರಾಯಪಟ್ಟಣದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಏಡ್ಸ್ ಜನಜಾಗೃತಿ ಆಂದೋಲನದ ಸಹಯೋಗದಲ್ಲಿ ಏರ್ಪಡಿಸಿದ ಏಡ್ಸ್ ತಡೆಗಟ್ಟುವ ನಿಟ್ಟಿನಲ್ಲಿ ಜಾನಪದ ಕಲಾತಂಡದಿಂದ ಬೀದಿ ನಾಟಕದ ಮೂಲಕ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸುರಕ್ಷಿತವಲ್ಲದ ಲೈಂಗಿಕ ಸಂಪರ್ಕ, ಸಂಸ್ಕರಿಸಿದ ಸಿರಿಂಜ್ ಮೂಲಕ ಮಾದಕ ದ್ರವ್ಯ ತೆಗೆದುಕೊಳ್ಳುವುದರಿಂದ HIV ಹರಡುತ್ತೆ. ಗರ್ಭಿಣಿಯರಲ್ಲಿ HIV ಇದ್ರೆ ಹುಟ್ಟುವ ಮಗುವಿಗೆ ಹರಡದಂತೆ ತಡೆಯುವ ನಿಟ್ಟಿನಲ್ಲಿ ಚಿಕಿತ್ಸೆ ನೀಡಲಾಗುವುದು ಎಂದರು. HIV ಸೋಂಕಿತರಿಗೆ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. HIV ಸೋಂಕಿತ ವ್ಯಕ್ತಿಯನ್ನ ಮಾನವೀಯ ನೆಲೆಗಟ್ಟಿನಲ್ಲಿ ನೋಡಬೇಕು, ಯಾವುದೇ ತಾರತಮ್ಯ ಮಾಡಬಾರದು, ಎಲ್ಲರಂತೆ ಬದುಕಲು ಅವಕಾಶ ನೀಡಬೇಕು ಎಂದರು. ಐಸಿಟಿಸಿ ಆಪ್ತ ಸಮಾಲೋಚಕ ಕೆಂಚೇಗೌಡ ಮಾತನಾಡಿ, HIV ಕುರಿತು ಜಾಗೃತಿ ಉಂಟುಮಾಡಲು ತಾಲೂಕಿನಲ್ಲಿ ಗುರುವಾರದಿಂದ 6 ದಿನ ಬೀದಿ ನಾಟಕ ಪ್ರದರ್ಶಿಸಲಾಗುವುದು ಎಂದರು. ಆಸ್ಪತ್ರೆಯ ತಾಂತ್ರಿಕ ಅಧಿಕಾರಿ ವೀಣಾ, ಭೂಮಿ ಉಳಿಸಿ ಕ್ಷೇಮಾಭಿವೃದ್ಧಿ ಸಂಘದ ಮಾಜಿ ಅಧ್ಯಕ್ಷ ರಾಜ್ಕುಮಾರ್, ಸರ್ಕಾರಿ ಆಸ್ಪತ್ರೆ ತಾಂತ್ರಿಕ ಸಿಬ್ಬಂದಿ ಗುರುಮೂರ್ತಿ, ಗಿರಿಜಾ ಭಾಗವಹಿಸಿದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಸಕಲೇಶಪುರ ತಾಲೂಕಿನ ಚಂಗಡಹಳ್ಳಿ ಗ್ರಾಮ ಪಂಚಾಯಿತಿಗೆ ಬಿಜೆಪಿ ಬೆಂಬಲಿತ ಕುಮಾರಸ್ವಾಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದಿನ ಅಧ್ಯಕ್ಷರು ನಿಧನರಾದ ಹಿನ್ನೆಲೆ ಚುನಾವಣೆ ನಡೆದು ಬಿಜೆಪಿ ಬೆಂಬಲಿತ ಕುಮಾರಸ್ವಾಮಿ 5 ಮತಗಳನ್ನು ಪಡೆದರೆ ಎದುರಾಳಿ ಪಾರ್ವತಿ 3 ಮತಗಳನ್ನು ಪಡೆದು ಪರಾಜಿತರಾಗಿದ್ದಾರೆ.
ಬಿಜೆಪಿ ಬೆಂಬಲಿತರು 4 ಸ್ಥಾನಗಳನ್ನು, ಕಾಂಗ್ರೆಸ್ ಬೆಂಬಲಿತರು 2, ಜೆಡಿಎಸ್ ಬೆಂಬಲಿತರು 2 ಸ್ಥಾನಗಳನ್ನು ಹೊಂದಿದ್ದು, ಕಾಂಗ್ರೆಸ್ನ 1 ಸ್ಥಾನವನ್ನು ಬಿಜೆಪಿ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಬಿಜೆಪಿಯ ತಾಲೂಕು ಅಧ್ಯಕ್ಷ ವಳಲಹಳ್ಳಿ ಅಶ್ವಥ್ ಮಾತನಾಡಿ, ತಾಲೂಕಿನಲ್ಲಿ ಶಾಸಕ ಸಿಮೆಂಟ್ ಮಂಜೂರ್ ಅವರ ಜನಪರ ಕೆಲಸಗಳಿಂದ ಬಿಜೆಪಿಗೆ ಉತ್ತಮ ಬೆಂಬಲ ದೊರಕುತ್ತಿದ್ದು, ನಾನು ಅಧ್ಯಕ್ಷನಾದ ನಂತರ ಕ್ಯಾಮನಹಳ್ಳಿ ಗ್ರಾಮ ಪಂಚಾಯಿತಿ, ಟಿಎಪಿಸಿ ಎಂಎಸ್, ಯಸಳೂರು ಕೃಷಿ ಪತ್ತಿನ ಸಹಕಾರ ಸಂಘ ಹಾಗೂ ಇದೀಗ ಚಂಗಡಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರ ಹಿಡಿಯಲಾಗಿದೆ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಮತ್ತಷ್ಟು ಸುಭದ್ರಗೊಳಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಚಂಗಡಹಳ್ಳಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಬಿಜೆಪಿ ಮಾಜಿ ತಾಲೂಕು ಅಧ್ಯಕ್ಷ ಪ್ರತಾಪ್, ಬಿಜೆಪಿ ಮುಖಂಡರಾದ ಯೋಗೇಶ್, ಧರಣೇಶ್ ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರು ಪುರಸಭೆ ಅಧ್ಯಕ್ಷರ ನೇತೃತ್ವದಲ್ಲಿ ಫುಟ್ಪಾತ್ ತೆರವು, ಪಟ್ಟಣದ ಅಭಿವೃದ್ಧಿಗೆ ವಿಶೇಷ ಅನುದಾನ ತರಲು ಗಮನ ಹರಿಸಲಾಗುವುದು. ಪುರಸಭೆ ಅಧ್ಯಕ್ಷ AR ಅಶೋಕ್ ಭರವಸೆ. ಗಣಿಗಾರಿಕೆಯ ಬ್ಲಾಸ್ಟ್ನಿಂದ ಸೀಳು ಬಿಟ್ಟಿರುವ ದೊಡ್ಡ ಕಾಡನೂರು ಪಶು ಆಸ್ಪತ್ರೆ ಕಟ್ಟಡ, ಅಗತ್ಯ ಕ್ರಮಕ್ಕೆ ಸೂಚನೆ ನೀಡಿದ ಶಾಸಕರು. ಸಾರ್ವಜನಿಕರಲ್ಲಿ ಅನುಮಾನ ಮೂಡಿಸಿದ ಎ ಮಂಜು ವರ್ತನೆ. ಡಿಸಿ ಕಚೇರಿ ಕಟ್ಟಡದಲ್ಲೇ ಫೇಕ್ ದಾಖಲೆಯಿಂದ ಆಧಾರ್ ಕಾರ್ಡ್ಗೆ ಲಿಂಕ್, ಕಂಪ್ಯೂಟರ್ ಆಪರೇಟರ್ ಅನ್ನ ಪೊಲೀಸ್ ವಶಕ್ಕೆ ನೀಡಿದ ಜಿಲ್ಲಾಧಿಕಾರಿ. ತಮ್ಮ ಕಚೇರಿಯಲ್ಲಿ ನಡೆಯುತ್ತಿರುವ ದೇಶದ್ರೋಹದ ಕೆಲಸಕ್ಕೆ ಬೇಸರ ವ್ಯಕ್ತಪಡಿಸಿದ ಡಿಸಿ ಮೇಡಂ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.